त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या द्रविणं त्वमेव त्वमेव सर्वं मम देव देवा त्वमेव सर्वं मम देव देवा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये। विद्या विनय संपन्नम् वीतरागं विवेकिनम् वन्दे वेदान्त तत्त्वज्ञम् विधुशेखर भारतीम्। वन्दे तं सच्चिदानन्दम् यतिवर्यं महामतिम् वेद वेदान्त सारज्ञम् सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञम् संयमीन्द्रं सदाश्रयम् सद्गुरुं सच्चिदानन्दम् सदाचारं समाश्रये। श्रीमच्छङ्कर भगवत् पूज्यपादमः सद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। ಸದ್ಗುರು ಭಕ್ತರು ಭಗವದ್ಭಕ್ತರು ವೇದಾಂತ ಪ್ರಿಯರು ವೇದಾಂತಿಗಳು ಹಾಗೂ ತತ್ವ ಜಿಜ್ಞಾಸು ಮುಮುಕ್ಷ ಸಾಧಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ನವಮಿ ತಿಥಿ ವಾರ ಗುರುವಾರ, ಅತ್ಯಂತ ಪ್ರಿಯವಾದ ವಾರ. ಎಲ್ಲ ಅಧ್ಯಾತ್ಮ ಸಾಧಕರಿಗೂ ಗುರುವಾರ ಅತ್ಯಂತ ಶ್ರೇಷ್ಠವಾಗಿರುವ ವಾರ. ಗುರುಗಳನ್ನ ಪ್ರಾರ್ಥನೆ ಮಾಡಿ ನಮಗೆ ಬೇಕಾಗಿರುವ ಎಲ್ಲ ಫಲಗಳನ್ನು ಹೊಂದುವಂತಹ ಪವಿತ್ರವಾಗಿರುವ ವಾರ ಗುರುವಾರ. ಇಂದಿನ ಗುರುವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇಂದು 2024 ಇಸವಿ ಮೇ 2 ಡೇ ಗುರುವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇಂದಿನ ವೇದಾಂತ ಡಿಂಡಿಮ ಪ್ರಕರಣ ಗ್ರಂಥದಿಂದ ವಿಚಾರವನ್ನ ನೋಡೋಣ. ವೇದಾಂತ ಡಿಂಡಿಮಾಸ್ತತ್ವಂ
ಏಕಮುದ್ಘೋಷಯಂತಿ ಯತೆ ಆಸ್ತಾಂ ಪುರಸ್ತಾತ್ ತತ್ತೇಜೋ ದಕ್ಷಿಣಾಮೂರ್ತಿ ಸಂಹಿತಂ. ದಕ್ಷಿಣಾಮೂರ್ತಿಯ ಆರಾಧಕರು ಈ ಗ್ರಂಥಕರ್ತುಗಳಾದ ಪರಮ ಪೂಜ್ಯ ಶ್ರೀ 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 ನೃಸಿಂಹ ಸರಸ್ವತಿ ತೀರ್ಥರು. ದಕ್ಷಿಣಾಮೂರ್ತಿಯ ಉಪಾಸಕರಿಗೆ ಬ್ರಹ್ಮಜ್ಞಾನ ಗ್ಯಾರಂಟಿ. ದಕ್ಷಿಣಾಮೂರ್ತಿ ಹೆಸರೇ ಹೇಳುವಂತೆ ಜ್ಞಾನಮೂರ್ತಿ. ಅವನ ಉಪದೇಶವೆಲ್ಲವೂ ಜ್ಞಾನಾಮೃತ. ಅವನ ಮುಖ ಜ್ಞಾನ, ಅವನ ಕಣ್ಣು ಜ್ಞಾನ, ಅವನ ನಾಲಿಗೆ ಜ್ಞಾನ, ಅವನ ಕೈ ಜ್ಞಾನ, ಅವನ ಬೆಟ್ಟುಗಳು ಜ್ಞಾನ, ಊರುಗಳು ಜ್ಞಾನ, ತುಟಿ ಜ್ಞಾನ, ಕಿವಿ ಜ್ಞಾನ, ಹಲ್ಲು ಜ್ಞಾನ. ಅವನ ಹೆಸರೇ ಜ್ಞಾನಮೂರ್ತಿ. ದಕ್ಷಿಣ ಶೇಮುಷಿ ಪ್ರೋಕ್ತ. ಬಾಬಾ ದಕ್ಷಿಣ ಎನ್ನುವ ಮಾತಿಗೆ ಶೇಮುಷಿ. ಶೇಮುಷಿ ಅಂತಂದ್ರೆ ಅಮರಘೋಷದ ಪ್ರಕಾರ ಜ್ಞಾನ. ಬುದ್ಧಿರ್ ಮನೀಷಾ ದಿಶನ ಧೀಃ ಪ್ರಜ್ಞಾ ಶೇಮುಷೀಮತಿ. ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ದಕ್ಷಿಣಾಮೂರ್ತಿ ಸ್ತೋತ್ರ ಗ್ರಂಥವನ್ನು ಪಾಠ ಮಾಡುವಾಗ ಹೇಳಿದ್ದಂತ ಒಂದು ಅಮರಕೋಶದ ಶ್ಲೋಕ. ಬುದ್ಧಿ ಮನೀಷಾ ಧಿಷಣ ಧೀಹಿ ಪ್ರಜ್ಞಾ ಶೇಮುಷಿ ಪತಿ. ಜ್ಞಾನಮೂರ್ತಿ ನನ್ನ ಪಾಲಿಗೆ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳವರೇ ಜ್ಞಾನ ಪುತ್ಥಳಿ, ಜ್ಞಾನಮೂರ್ತಿ, ಆನಂದ ಮೂರ್ತಿ. ಅಂತ ಜ್ಞಾನಮೂರ್ತಿಯಾದ ದಕ್ಷಿಣಾಮೂರ್ತಿಯ ಅನುಗ್ರಹದಿಂದ ನಾವೆಲ್ಲರೂ ಬ್ರಹ್ಮಜ್ಞಾನವನ್ನು ಹೊಂದೋಣ ಅಂತ ತಿಳಿಸುತ್ತಾ ವೇದಾಂತ ಜಿಂಡಿಮದಿಂದ ಇಂದು 53ನೇ ಶ್ಲೋಕದಲ್ಲಿ ದೇಹಾದಿ ಪಂಚಕೋಶಸ್ಥ ಯಾ ಪ್ರೀತಿರನುಭೂಯತೆ ಸಾ ಪ್ರೀತಿರಾತ್ಮ ಕೂಟಸ್ಥ ಇತಿ ವೇದಾಂತ ಜಿಂಡಿಮಃ. ಎಷ್ಟು ಚೆನ್ನಾಗಿ ಬರೀತಾರೆ, ಬಹಳ ಚೆನ್ನಾಗಿದೆ. ಇದು ನೋಡಿ ಬ್ರಹ್ಮಜ್ಞಾನಿಗಳ ಲಕ್ಷಣ. ಯಾರಪ್ಪ ಬ್ರಹ್ಮಜ್ಞಾನಿಗಳು ಅಂದ್ರೆ ಅತ್ಯಂತ ಗಹನವಾಗಿರುವ ಆತ್ಮನ ವಿಚಾರವನ್ನ ಅತ್ಯಂತ ಸರಳವಾಗಿರುವಂತಹ ಶೈಲಿಯಲ್ಲಿ ಸುಲಭವಾದ ಭಾಷೆಯಲ್ಲಿ ತಿಳಿಸುವಂಥವರೇ ಬ್ರಹ್ಮಜ್ಞಾನಿಗಳು. ದೇಹಾದಿ ಪಂಚಕೋಶಸ್ಥ ಒಂದ್ ವರ್ಡು, ಒಂದ್ ಪದ. ಯಾ ಪ್ರೀತಿ ಅನುಭೂಯತೆ ಸಾ ಪ್ರೀತಿ ಆತ್ಮ ಕೂಟಸ್ಥ ಇತಿ ವೇದಾಂತ ಡಿಂಡಿಮಃ. ದಶಪದಾತ್ಮಕ ಶ್ಲೋಕ. ದೇಹಾದಿ ಪಂಚಕೋಶಸ್ಥ, ದೇಹವೇ ಮುಂತಾಗಿರುವ 5 ಕೋಶಗಳಲ್ಲಿ ಇರುವಂಥ ದೇಹಾದಿ ಪಂಚಕೋಶೇಶು ತಿಷ್ಠತಿ ಇತಿ ದೇಹಾದಿ ಪಂಚಕೋಶಸ್ಥ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎನ್ನುವಂತ 5 ಕೋಶಗಳಲ್ಲಿ ನಮಗೆ ಪ್ರೀತಿ ಇದೆ. ಅನ್ನಮಯ ಕೋಶ ಶರೀರ. ನನಗೆ ಶರೀರದ ಮೇಲೆ ತುಂಬಾ ಪ್ರೀತಿ. ನನ್ನ ಶರೀರವನ್ನ ಚೆನ್ನಾಗಿ ಕಾಪಾಡಿಕೊಳ್ತೇನೆ, ಶರೀರವನ್ನ ಪೋಷಣೆ ಮಾಡ್ತೇನೆ, ಶರೀರವನ್ನ ಅಲಂಕರಿಸ್ಕೊಳ್ತೇನೆ, ಶರೀರವನ್ನ ರಕ್ಷಣೆ ಮಾಡ್ತಾ ಇದ್ದೇನೆ. ಯಾಕೆ? ನನಗೆ ಪ್ರೀತಿ. ಕೈ ಮೇಲೆ, ಕಾಲಿನ ಮೇಲೆ, ಹೊಟ್ಟೆ ಮೇಲೆ, ಮುಖದ ಮೇಲೆ ತುಂಬಾ ಪ್ರೀತಿ ಇದೆ. ಈ ಅನ್ನಮಯಾದಿ ಕೋಶಗಳಲ್ಲಿ ನಮಗೆ ಪ್ರೀತಿ ಇದೆ. ಪ್ರಾಣಮಯ ಕೋಶ ತುಂಬಾ ಪ್ರೀತಿ. ಇಂದ್ರಿಯಗಳಲ್ಲಿ ಪ್ರೀತಿ, ಪ್ರಾಣದಲ್ಲೂ ಪ್ರೀತಿ. ಪ್ರಾಣ ಹೋಗುತ್ತೆ ಅಂತಂದ್ರೆ ಆ ಪ್ರಾಣವನ್ನ ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೇನೆ. ಪ್ರಾಣ ನನಗೆ ಬೆಲೆವೆಂಡ್. ಅದೇ ರೀತಿಯಲ್ಲಿ ಮನಸ್ಸು ಶಾಂತವಾಗಿಲ್ಲ ಅಂದ್ರೆ ಶಾಂತಿಗೋಸ್ಕರವಾಗಿ ಶಾಂತಿ ನಿಕೇತನಕ್ಕೆ ಹೋಗ್ತೇನೆ.
ಆಶ್ರಮಗಳಿಗೆ ಹೋಗ್ತೇನೆ. ತಿರುವಣ್ಣಾಮಲೈ ರಮಣಾಶ್ರಮಕ್ಕೆ ಹೋಗ್ತೇನೆ. ಶೃಂಗೇರಿ ಶಂಕರ ಮಠಕ್ಕೆ ಹೋಗ್ತೇನೆ. ಹೊಳೆ ನರಸೀಪುರದಲ್ಲಿ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಆಶ್ರಮಕ್ಕೆ ಹೋಗ್ತೇನೆ. ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತೇನೆ. ಶಂಕರ ಮಠಕ್ಕೆ ಹೋಗ್ತೇನೆ. ಯಾಕೆ? ಶಾಂತಿ ಬೇಕು. ಮನಸ್ಸನ್ನು ಕಾಪಾಡ್ಕೊಳ್ತೇನೆ. ವಿಜ್ಞಾನ ಬುದ್ಧಿ ಅದನ್ನು ಕಾಪಾಡ್ಕೊಳ್ತೇನೆ. ಆನಂದಮಯ ಕೋಶ. ಹೀಗೆ ಅನ್ನಮಯಾದಿ ಪಂಚಕೋಶಗಳಲ್ಲಿ ನಮಗೆ ಯಾವ ಪ್ರೀತಿ ಇದೆಯೋ ಆ ಪ್ರೀತಿ ಯಾರು? ಸಾ ಪ್ರೀತಿ. ಆ ಪ್ರೀತಿಯೇ ಆತ್ಮ, ಅವನೇ ಆತ್ಮ. ಆ ಪ್ರೀತಿಯೇ ಕೂಟಸ್ಥ. ಆ ಪ್ರೀತಿಯೇ ಅತ್ಯಂತ ಪ್ರಿಯವಾಗಿರುವ ಆತ್ಮಸ್ವರೂಪ ಕೂಟಸ್ಥವಾಗಿದೆ ಚೆಲ್ಲಿ. ಆತ್ಮನಸ್ತ್ವ ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತಾಯ್ತು. ಮುಂದಕ್ಕೆ ಹೋಗೋಣ. 54ನೇ ಶ್ಲೋಕ. ಶ್ರೀ ನೃಸಿಂಹ ಸರಸ್ವತಿ ತೀರ್ಥ ಉವಾಚ ವ್ಯೋಮಾದಿ ಪಂಚಭೂತಸ್ಥ ಯಾ ಸತ್ತಾ ಭಾಸತೆ ನೃಣಾಂ ಸಾ ಸತ್ತಾ ಪರಮಂ ಬ್ರಹ್ಮ ಇತಿ ವೇದಾಂತ ದಿಂಡಿಮಃ. ಚೆನ್ನಾಗಿದೆ. ನನಗೆ ನನ್ನ ಪರಮ ಪೂಜ್ಯರಾದ ಪ್ರೀತಿಯ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ವೇದಾಂತ ಡಿಂಡಿಮವನ್ನ ಪಾಠ ಮಾಡುವಾಗ ಎಲ್ಲಾ ಶ್ಲೋಕಗಳನ್ನೂ ಗಟ್ ಮಾಡ್ಬಿಟ್ಟಿದ್ದಾರೆ. ಸುಮಾರು 90 ಶ್ಲೋಕ ಇದೆ ಅಲ್ವೇ? ಎಷ್ಟು? 94 ಶ್ಲೋಕ ಇದೆ. ವೇದಾಂತ ಭೇರಿ ಝಂಕಾರ ಪ್ರತಿವಾದಿ ಭಯಂಕರ ಶ್ರೂಯತಾಂ ಬ್ರಾಹ್ಮಣೈ ಶ್ರೀಮದ್ ದಕ್ಷಿಣ ಮೂರ್ತಿ ಅನುಗ್ರಹ. ಅಲ್ಲಿಯವರೆಗೂ ಕೂಡ ಎಲ್ಲ ಶ್ಲೋಕಗಳನ್ನು ಗಟ್ಟು ಮಾಡಿಸಿ ಪದ ವಿಭಾಗ ಮಾಡಿ ಅನ್ವಯ ಹೇಳಿ ಭಾವಾರ್ಥವನ್ನು ತಾತ್ಪರ್ಯವನ್ನು ತಿಳಿಸಿ ಆಯಾ ಸಂಬಂಧಪಟ್ಟಂತ ಉಪನಿಷತ್ ಮಂತ್ರಗಳನ್ನು ಹೇಳ್ಬಿಟ್ಟಿದೆ. ಅಂಥ ಪರಮ ಪೂಜ್ಯ ಸದ್ಗುರು ಪುಂಗವರ ಪಾದ ಪದ್ಮಗಳಿಗೆ ಶಿರಸ ಅನಂತಾನಂತ ಕೋಟಿ ಕೋಟಿ ಪ್ರಣಾಮಗಳು. ಬೇರೆ ದಾರಿನೇ ಇಲ್ಲ. ಗುರುಗಳಿಗೆ ಶಿಷ್ಯನು ತೀರಿಸಬಹುದಾಗಿರುವಂತಹ ಸಾಲ ಯಾವುದಪ್ಪ ಅಂದ್ರೆ ನಮಸ್ಕಾರ ಸಾಕು. ತಸ್ಮೈ ಶ್ರೀ ಗುರವೇ ನಮಃ. ಕೆಲವರು ಸಂಸ್ಕೃತ ಗೊತ್ತಿಲ್ಲದೆ ತಸ್ಮೈ ಶ್ರೀ ಗುರವೇನ್ ನಮಃ ಅಂದ್ಬಿಡ್ತಾರೆ. ತಪ್ಪು. ಗುರವೇನ್ ನಮಃ ಬೇಡ. ಗುರವೇನ್ ನಮಃ ತಪ್ಪು. ತಸ್ಮೈ ಶ್ರೀ ಗುರವೇ ನಮಃ ಜ್ಞಾಪಕ ಇಟ್ಕೊಳ್ಳಿ. ಯಾರೂ ಕೂಡ ಗುರವೇ ನಮಃ ಅಂತ ಹೇಳುವುದು ಬೇಡ. ಗುರುವೇ ನಮಃ ಅನ್ನುವುದು ತಪ್ಪು. ಗುರುವೇ ನಮಃ ತಪ್ಪು. ಗುರವೇ ನಮಃ ಅನ್ನುವುದು ತಪ್ಪು. ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಬೇರೆ ಪದ, ನಮಃ ಬೇರೆ ಪದ. ಸರಿ. ಇವತ್ತಿನ ಶ್ಲೋಕ 3 ಶ್ಲೋಕ ಇದೆ. 3 ನೋಡಿ. ವ್ಯೋಮಾದಿ ಪಂಚಭೂತಸ್ಥ ಯಾ ಸತ್ತಾ ಭಾಸತೆ ನೃಣಾಂ ಸಾ ಸತ್ತಾ ಪರಮಂ ಬ್ರಹ್ಮ ಇತಿ ವೇದಾಂತ ಡಿಂಡಿಮಃ. ವ್ಯೋಮಾದಿ ಪಂಚಭೂತಸ್ಥ ಯಾಚಿದೇಕಾನುಭೂಯತೆ ಸಾಚಿದೇವ ಪರಂ ಬ್ರಹ್ಮ ನಾನ್ಯದ್ವೇದಾಂತ ಡಿಂಡಿಮಃ. ವ್ಯೋಮಾದಿ ಪಂಚಭೂತಸ್ಥ ಯಾ ಪ್ರೀತಿರನುಭೂಯತೆ ಸಾ ಪ್ರೀತಿರೇವ ಬ್ರಹ್ಮ ಸ್ಯಾತಿ ಇತಿ ವೇದಾಂತ ಡಿಂಡಿಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ತುಂಬಾ ಜ್ವರ ಇದೆ. ವ್ಯೋಮಾದಿ ಪಂಚಭೂತಸ್ಥ ಯಾ ಸತ್ತ ಭಾಸತೆ ನೃಣಾಂ ಸಾ ಸತ್ತ ಪರಮಂ ಬ್ರಹ್ಮ ಇತಿ ವೇದಾಂತ ಡಿಂಡಿಮಃ. 11 ಪದಾತ್ಮಕ ಶ್ಲೋಕ. 11 ಪದಗಳಿಂದ ಈ ಶ್ಲೋಕವು ರಚಿತವಾಗಿದೆ. ಅದೇ ರೀತಿಯಲ್ಲಿ ಮುಂದಿನ ಇನ್ನೊಂದು 55
ವ್ಯೋಮಾದಿ ಪಂಚಭೂತಸ್ಥ ಯಾ ಚಿತ್ ಏಕಾ ಅನುಭೂಯತೆ ಸಾ ಚಿತ್ ಏವ ಪರಂ ಬ್ರಹ್ಮ ಹತ್ತು ನ ಅನ್ಯತೆ ವೇದಾಂತ ಡಿಂಡಿಮಃ. 56ನೇ ಶ್ಲೋಕ. ವ್ಯೋಮಾದಿ ಪಂಚಭೂತಸ್ಥ ಯಾ ಪ್ರೀತಿ ಅನುಭೂಯತೆ ಸಾ ಪ್ರೀತಿ ಏವ ಬ್ರಹ್ಮ ಸ್ಯಾತ್ ಇತಿ ವೇದಾಂತ ಡಿಂಡಿಮಃ. 11 ಪದಗಳು. 54ನೇ ಶ್ಲೋಕದ ತಾತ್ಪರ್ಯವನ್ನ ನೋಡಿ. ವ್ಯೋಮಾದಿ ಪಂಚಭೂತಸ್ಥ ಯಾ ಸತ್ತ ನೃಣಾಂ ಭಾಸತೆ ಸಾ ಸತ್ತ ಪರಮಂ ಬ್ರಹ್ಮ ಇತಿ ವೇದಾಂತ ಡಿಂಡಿಮಃ. ವೇದಾಂತಗಳಲ್ಲಿ ಮತ್ತೆ ಮತ್ತೆ ಬಳಸಲ್ಪಡುವ ಅತ್ಯಂತ ಪ್ರಿಯವಾಗಿರುವ ಒಂದು ಪದ ಬ್ರಹ್ಮ. ಹೌದಾ? ಬ್ರಹ್ಮ ಪದವನ್ನ ವೇದಾಂತ ಭಾಷ್ಯ ಗ್ರಂಥಗಳಲ್ಲಿ 1000 ಸಲ ಬಳಸಿದ್ದಾನೆ. ಬ್ರಹ್ಮಜ್ಞಾನಂ, ಬ್ರಹ್ಮ ವಿದ್ಯಾ, ಬ್ರಹ್ಮ ಪ್ರಾಪ್ತಿ, ಬ್ರಹ್ಮಾವಗಮ, ಬ್ರಹ್ಮಾನುಭವ, ಬ್ರಹ್ಮಾನುಭೂತಿ, ಎಲ್ಲ ಕಡೆಗಳಲ್ಲಿಯೂ ಬ್ರಹ್ಮ ಬ್ರಹ್ಮ ಬ್ರಹ್ಮ. ಒಂದೊಂದು ದರ್ಶನದಲ್ಲಿ ಒಂದೊಂದು ಪದ ಅತ್ಯಂತ ಪ್ರಸಿದ್ಧವಾದದ್ದು. ಸಾಂಖ್ಯ ದರ್ಶನದಲ್ಲಿ ಪ್ರಕೃತಿ, ಪ್ರಧಾನ, ಅವ್ಯಕ್ತ, ಅವ್ಯಾಕೃತ, ಅಮೂರ್ತ. ಇನ್ನು ತಾರ್ಕಿಕ ದರ್ಶನದಲ್ಲಿ ಅಣು, ಪರಮಾಣು, ಸೂಕ್ಷ್ಮಾಣು. ಮೀಮಾಂಸಾ ದರ್ಶನದಲ್ಲಿ ಕರ್ಮ, ಶೌಚಕರ್ಮ, ಸ್ಮಾರ್ತಕರ್ಮ, ಕ್ರಿಯಾ. ಅದೇ ರೀತಿ ವೇದಾಂತ ದರ್ಶನದಲ್ಲಿ, ಅದ್ವೈತ ವೇದಾಂತ ದರ್ಶನದಲ್ಲಿ ಒಂದು ಅತ್ಯಂತ ಪ್ರಸಿದ್ಧವಾಗಿರುವ, ಅತ್ಯಂತ ಪ್ರಿಯವಾಗಿರುವಂತಹ ಪದ ಬ್ರಹ್ಮ. ತೈತ್ರಿಯೋಪನಿಷತ್ತಿನಲ್ಲಿ ಆನಂದವಲ್ಲಿಯ ಪ್ರಾರಂಭದಲ್ಲಿ ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಬ್ರಹ್ಮ ಶಬ್ದದಿಂದಲೇ ಪ್ರಾರಂಭಗೊಳ್ಳುತ್ತದೆ ತೈತ್ರಿಯೋಪನಿಷತ್ತು. ಏನು ಬ್ರಹ್ಮ ಅಂತಂದ್ರೆ, ಬ್ರಹ್ಮ ಎಲ್ಲಿದೆ? ಬ್ರಹ್ಮವು ಒಬ್ಬ ದೇವತೆಯಲ್ಲ, ಬ್ರಹ್ಮವು ಒಂದು ಶಕ್ತಿಯಲ್ಲ, ಬ್ರಹ್ಮವು ಒಂದು ವ್ಯಕ್ತಿಯೂ ಅಲ್ಲ. ಶಕ್ತಿಯಲ್ಲ, ವ್ಯಕ್ತಿಯಲ್ಲ, ದೇವತೆಯೂ ಅಲ್ಲ. ಮತ್ತೇನು? ಸ್ವರೂಪ. ಬ್ರಹ್ಮೈವ ಹಿ ಪ್ರತ್ಯಗಾತ್ಮ ಸ್ವರೂಪಂ. ಬಾ, ಆ ಬ್ರಹ್ಮವೇ ನೀನು ಅಂತ ಹೇಳ್ತಾ ಇದ್ದೆ. ದೇಹಾದಿ ಅನಾತ್ಮ ವಸ್ತುಗಳಲ್ಲಿ ನಾನು ಎಂಬ ಅಧ್ಯಾಸದಿಂದ ಸಂಕಟ ಪಡುತ್ತಿದ್ದಾನೆ. ಇಂಥ ಅಧ್ಯಾಸದಿಂದ ತಪ್ಪಿಸಿ ಬ್ರಹ್ಮ ಸ್ವರೂಪವನ್ನ ತೋರಿಸುವುದಕ್ಕಾಗಿ ಇಡೀ ವೇದಾಂತ ಶಾಸ್ತ್ರ ಹೊರಟಿದೆ. ವ್ಯೋಮಾದಿ ಪಂಚಭೂತಸ್ಥ. ವ್ಯೋಮ ಎಂದ್ರೆ ಆಕಾಶ. ವಿಯದ್ ಪದಂ ವಾಪಿ ಪುಂಸ್ಯಾಕಾಶ ವಿಹಾಯಸಿ. ಅಮರಕೋಶ. ಅಮರಕೋಶ ಅದ್ಭುತ ಕಂಡ್ರೆ. ನನಗೆ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳವರು ಅಮರಕೋಶ ಕಟ್ ಮಾಡಿಸಿದ್ದಾರೆ. ಏನ್ ಹೇಳ್ಬೇಕು? ಎಂಥ ಮಹಾತ್ಮರು, ಎಂಥ ಮೇಧಾವಿಗಳು, ಎಂಥ ಪ್ರಾಜ್ಞರು, ಎಂಥ ವಿವೇಕಿಗಳು, ಶುದ್ಧ ವೇದಾಂತಿಗಳು. ಅಂಥ ಮಹಾತ್ಮರಾದ ಸ್ವಾಮೀಜಿಯವರು ಅಮರಕೋಶವನ್ನು ಗಟ್ಟು ಮಾಡಿಸಿ ಯಾವ ಯಾವ ಶಬ್ದಗಳು ಎಲ್ಲೆಲ್ಲಿ ಬರುತ್ತೆ ಅಂತೆಲ್ಲ ಹೇಳಿದ್ದಾರೆ. ಬಾ, ನೆಲ್ಲ ಜ್ಞಾಪಿಸಿಕೊಂಡರೆ ನನಗೆ ಆನಂದ ಬಾಷ್ಪ ಬರುತ್ತೆ ಕಣ್ಣುಗಳಲ್ಲಿ. ಬಲಗೈನಲ್ಲಿ ಕೋಲ್ ಹಿಡ್ಕೊಂಡು ಹೋಗ್ತಾ ಇದ್ರು, ನಾನು ಕೋಲ್ ಹಿಡ್ಕೊತಾ ಇದ್ದೆ. ಕೋಲ್ ಕೊಡ್ತಾ ಇದ್ದು ಒಣ್ಣೆ ಸುಮಾರು 6 ಅಡಿ ಎತ್ತಕ್ಕಿತ್ತು, ತುಂಬಾ ತೂಕವಾಗಿತ್ತದು. ಆ ಕೋಲ್ ನೋಡ್ತಾ ಇದ್ರೆ ದಂಡಂ ದಶಗುಣಂ ಭವೇತೆ. ಚೆನ್ನಾಗಿದೆ.
ವಿಶ್ವಾಮಿತ್ರ ಹಿ ಪಶುಷು ಕರ್ದಮೇಶು ಜಲೇಶು ಚ ಅಂಧೇ ತಮಸಿ ವಾರ್ಧಕ್ಯೆ ದಂಡಂ ದಶಗುಣಂ ಭವೇತ್. ನನಗೆ ಈ ಶ್ಲೋಕ ಹೇಳಿದಾಗ ಕಣ್ಣು ಮುಂದೆ ನಿಲ್ಲುವಂತ ವಸ್ತು ಗುರುಗಳ ಕೈಯಲ್ಲಿದ್ದಂತ ದೊಣ್ಣೆ. ದಂಡ ಅಂದ್ರೆ ಚೇನ್ ಚೆನ್ನಾಗಿದೆ. ಆ ದೊಣ್ಣೆಯಿಂದ ನನಗೆ ಒಂದು 20,000 ಸಲ ತಿವಿದಿದ್ದಾರೆ. ಓದು, ಪುಸ್ತಕ ಕೊಡು. ಬೆಳಿಗ್ಗೆ ಏಳ್ಬೇಕಾದ್ರೆ ಗುರುಗಳ ಪಕ್ಕದಲ್ಲೇ ಮಲಿಕೋತಾ ಇದ್ದೆ. ಸುಮಾರು 4-4:15 ಅಡಿ ಅಂತರ. ಬೆಳಿಗ್ಗೆ 4:15 ಆದ ಕೂಡಲೇ ಮಗು 7 ಅನ್ನೋರು. ನಿದ್ದೆ ಬಂದ್ಬಿಡ್ತಾ ಇತ್ತು. ಆ ಕೋಲಿನ ತಿವಿಯೋರು 7 ಅಂತ. ರಾತ್ರಿ ಯೂರಿನೇಷನ್ ಹೋಗ್ಬೇಕಾದ್ರೆ ಮಗು 7ಪ್ಪ ಅನ್ನೋರು. ನಂಗೆ ನಿದ್ದೆ ಬರ್ತಾ ಇತ್ತು. ರಾತ್ರಿ 12:30 1 ಗಂಟೆ ಆದ್ರೆ ವಯಸ್ಸಾಗಿತ್ತು. ಯೂರಿನೇಷನ್ ಎಬ್ಬಿಸ್ಬೇಕಾದ್ರೆ ಕೋಲ್ನೆ ತಿವಿತಾ ಇತ್ತು. ಅದೆಲ್ಲ ಜ್ಞಾಪಕ ಇದೆ. ಅದೊಂದು ಅದ್ಭುತವಾದ ಸೌಭಾಗ್ಯ. ಒಬ್ರು ಜ್ಯೋತಿಷ್ಯರು ಹೇಳಿದ್ರು ನಮ್ಗೆ, ಶರ್ಮಾಜಿ ನಿಮ್ಮ ಬುಧ ದಶೆ ಪ್ರಾರಂಭವಾಯಿತು. ಅವ್ರ ಮಾತು, ನಂಗೆ ಜ್ಯೋತಿಷ್ಯದ ನಂಬಿಕೆ ಇಲ್ಲ, ಹೇಳಿದ ಮಾತು. 1965ನೇ ಇಸ್ವಿಯಿಂದ 16 ವರ್ಷ ಬುಧ ದಶೆ ಇತ್ತು. ಆ ಬುಧ ದಶೆಯಲ್ಲಿ ನೀವು ಗುರು ಸೇವೆ ಮಾಡಿ ಗೆದ್ದು ಬಿಟ್ರೆ, ಅವ್ರು ಹೇಳಿದ ಮಾತು. ಆ ಗುರು ಸೇವಾ ಗುರುಕುಲ ವಾಸದ ಸಮಯ ಸುಬ್ರಾಯ ಶರ್ಮನಿಗೆ ಬುಧ ದಶೆಯಂತೆ. ಆ ಸ್ವಾಮಿಗಳು ಹೇಳ್ತಾ ಇದ್ರು, ಬುಧ ದಶೆಯಲ್ಲಿ ಬಂದಿದ್ದೀಯಾ, ಒಳ್ಳೆ ಗುರು ಸೇವೆ ಮಾಡ್ತಾ ಇದೀಯಪ್ಪ, ಒಳ್ಳೆ ಅದು. ಇವತ್ತು ಎಲ್ಲ ಫಲವನ್ನು ಸಂತೋಷವಾಗಿ ಅನುಭವಿಸ್ತಾ ಇದ್ದೇನೆ. ಗುರುಗಳ ಸ್ಮರಣೆ ಮಾಡ್ಕೊಂಡ್ಬಿಟ್ಟು ಆನಂದವಾಗುತ್ತೆ ನನಗೆ. ವ್ಯೋಮಾದಿ ಪಂಚಭೂತಸ್ಥ, ವ್ಯೋಮ ವಾಯು ತೇಜಸ್ಸು ಅಪ್ಪು ಪೃಥಿವಿ. ಅತ್ಯಂತ ಸೂಕ್ಷ್ಮತರ, ಸೂಕ್ಷ್ಮ, ಸ್ಥೂಲ, ಸ್ಥೂಲತರ, ಸ್ಥೂಲತರ 5. ಈ ಆಕಾಶವೇ ಮುಂತಾಗಿರುವ ಪಂಚಭೂತಗಳಲ್ಲಿ ಯಾವ ಸತ್ತ ಇರುವಿಕೆ ಅಂತ ಉಂಟೋ, ಕನ್ನಡದ ಸತ್ತ ಬೇರೆ, ಸಂಸ್ಕೃತದ ಸತ್ತ ಬೇರೆ. ಕನ್ನಡದಲ್ಲಿ ಸತ್ತ ಇದು ದೀರ್ಘವಲ್ಲ, ಹ್ರಸ್ವ. ರಾವಣನು ಸತ್ತ, ಕಂಸನು ಸತ್ತ. ಹೌದಾ? ಇನ್ಯಾರು ಹೇಳಿದ್ರೆ ಸಾಕು ಪಾಪ, ಯಾರು ಸಾಗಿ ಬೇಡ. ಅಲ್ಲಿ ಸತ್ತ, ಇಲ್ಲಿ ಸತ್ತ ಅಸ್ತೀತಿ ಸತ್ತ, ಸತಃ ಭಾವ ಸತ್ತ, ಸತಃ ಭಾವ ಸತ್ವಂ 2 ಇದೆ. ಆಕಾಶ, ವಾಯು, ತೇಜಸ್ಸು, ಅಪ್ಪು, ಪೃಥಿವಿಗಳಲ್ಲಿ ಯಾವ ಸತ್ತ ಎನ್ನುವುದು ತೋರುತ್ತಿದೆಯೋ, ಯಾರಿಗೆ? ದೃಢಾಂ, ಮನುಷ್ಯರಿಗೆ. ಆಕಾಶವನ್ನ ನಾವು ಇದೆ ಅಂತೇವೆ. ವಾಯುವಿನ ವಿಚಾರ ಮಾಡುವಾಗ ವಾಯು ಇದೆ, ತೇಜಸ್ಸು ಬೆಂಕಿ ಇದೆ, ಹೌದಾ? ಅಪ್ಪು ಇದೆ. ಸಮುದ್ರ ವಿಚಾರ ಮಾಡುವಾಗ ಇರುವ ಸಮುದ್ರವ, ಇಲ್ಲದ ಸಮುದ್ರವ? ಇರುವ ಸಮುದ್ರ, ಭೂಮಿ, ಇರುವ ಭೂಮಿ. ಈ ಪಂಚಭೂತಗಳಲ್ಲಿ ಯಾವ ಸತ್ತೆಯೋ, ಇರುವಿಕೆಯೋ, ಅಸ್ತಿತ್ವವು ಮಾನವರಿಗೆ ತೋರುತ್ತಿದೆಯೋ ಸಾ ಸತ್ತ. ಆ ಸತ್ವವೇ, ಆ ಸತ್ತೆಯೇ, ಅಸ್ತಿತ್ವವೇ ಪರಮಂ ಬ್ರಹ್ಮ. ಉಪನಿಷತ್ತುಗಳಲ್ಲಿ ಪ್ರತಿಪಾದಿತವಾಗಿರುವ ಪರಬ್ರಹ್ಮ ತತ್ವ. ಏನ್ ಆಶ್ಚರ್ಯವಿದು! ನಾ ಪರಬ್ರಹ್ಮ ಅನ್ಕೊಂಡ್ಬಿಟ್ರೆ ಏನೋ ಒಂದು ದೂರವಿದೆ ಅನ್ಕೊಂಡಿದ್ವು. ಅಲ್ಲ, ಶ್ರೀಕೃಷ್ಣ ದೂರವಿರುವ ತತ್ವ. ಯಾವಾರು ಬೃಂದಾವನದಲ್ಲಿ ದ್ವಾರಕೆಯಲ್ಲಿರ್ತಾರ. ಶ್ರೀರಾಮ ಅಂತಂದ್ರೆ ಅವನು ನಮ್ಮಿಂದ ದೂರವಿರುವ ವಸ್ತು. ಇಲ್ಲಿರ್ತಾನೆ, ಕಾಡಿನಲ್ಲಿರ್ತಾನೆ, ಅಥವಾ ಅಯೋಧ್ಯೆಯಲ್ಲಿರ್ತಾನೆ. ಬ್ರಹ್ಮ ಹಾಗೆ ಒಂದು ಸಾಕಾರ ತತ್ವವೇ ಅಲ್ಲ. ಅರ್ಥ ಮಾಡ್ಕೊಂಬಿಡಿ. ನೀನೇ ಬ್ರಹ್ಮ ಎನ್ನುವಾಗ ನೀನು ಮಹಾವಿಷ್ಣು ಅಂತ ಅರ್ಥವಲ್ಲ, ನೀನು ಶಿವ ಅಂತ ಅರ್ಥವಲ್ಲ,
ನಿನ್ ಗಣೇಶ ದೇವರು ಯಾವ ದೇವರನ್ನು ಕುರಿತು ವೇದಾಂತ ವಿಚಾರ ಮಾಡುತ್ತಿಲ್ಲ. ನೂರಾರು ದೇವರಿದ್ದಾರೆ. ಆ ದೇವರ ವಿಚಾರವನ್ನೆಲ್ಲ ಬ್ರಹ್ಮಜ್ಞಾನಿಗಳು ಪೌರಾಣಿಕರಿಗೆ ಬಿಟ್ಟುಬಿಟ್ಟಿದ್ದಾರೆ. ಪೌರಾಣಿಕರಿಗೆ ಆಗಮಿಕರಿಗೆ ಬಿಟ್ಬಿಟ್ಟಿದ್ದಾರೆ. ಆಗಮಿಕರಾಗಿ ಬಿಟ್ರೆ ಯಪ್ಪ ಈ ದೇವರು, ಸ್ತ್ರೀ ದೇವರು, ಶಕ್ತಿ ದೇವರು, ಪಂಚಾಯತನ ಬೇಕಾದಷ್ಟಿದೆ, ನಮಗೆ ಬೇಡ. ವೇದಾಂತಿಗಳಿಗೆ ಬೇಕಾದದ್ದು ಪರಬ್ರಹ್ಮ ತತ್ವ. ಪರಬ್ರಹ್ಮ ಯಾವ ಸ್ವಾಮಿ? ಸತ್ವ, ಇರುವಿಕೆ. ಎಲ್ಲೆಲ್ಲಿ ನಮಗೆ ಇರುವಿಕೆ ಅಂತ ತೋರ್ತಾ ಇದೆಯೋ ಅದೇ ಪರಬ್ರಹ್ಮ. ಸಚ್ಚಿದಾನಂದ ರೂಪಂ. ಆ ಪದ ಬಹಳ ಚೆನ್ನಾಗಿದೆ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸದ್ಗುರುಗಳ ಹೆಸರು ಸಚ್ಚಿದಾನಂದೇಂದ್ರ ಸರಸ್ವತಿ. ನಾನು ಮೊಟ್ಟ ಮೊದಲಿಗೆ 59ನೇ ಇಸ್ವಿನಲ್ಲಿ ಹೊಳೆ ನರಸೀಪುರಕ್ಕೆ ಬಂದಾಗ ಗುರುಗಳು ಕೂತ್ಕೊಂಡಿದ್ರು. ಒಂದು ಪಕ್ಕದ ಗುರುಗಳ ಫೋಟೋ ಇತ್ತು. ಆ ಫೋಟೋದ ಕೆಳಗಡೆಯಲ್ಲಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅಂತ ಬರೆದಿತ್ತು. ಅದನ್ನು ಓದ್ದೆ, ನಂಗೆ ಅರ್ಥವಾಗಲಿಲ್ಲ. ಏನು ಸಚ್ಚಿದ ಅಂತ ಹೇಳ್ತಾ ಇದ್ದೆ. ಆಮೇಲೆ ಗುರುಗಳು 1 ತಿಂಗಳು ಬಿಟ್ಕೊಂಡು ನಾನು ಕೇಳಿದೆ, ಬಿಡಿಸ್ಬಿಡಿ, ನಮ್ಮ ಸಚ್ಚಿ ಅಲ್ಲಪ್ಪ, ಅದು ಸತ್ ಚಿತ್ ಆನಂದ ಇಂದ್ರ ಸರಸ್ವತಿ ಅಂತ ಅದನ್ನು ಬಿಡಿಸಿ ಹೇಳಿ ಆ ಹೆಸರು ಯಾಕೆ ಬಂತು ಎಲ್ಲವನ್ನೂ ಹೇಳಿದ್ರು. ವಾಸುದೇವಾನಂದ ಸರಸ್ವತಿಗಳು ಎಳ್ಳಂಬಳಸೆ ಸುಬ್ರಹ್ಮಣ್ಯ ಶರ್ಮಾಜಿಯವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟಾಗ ಇತ್ತಂತ ಯೋಗ ಪಟ್ಟ ಅಂತ ಹೇಳಿದ್ರು. ಎಲ್ಲ ತುಂಬಾ ಸೂಕ್ಷ್ಮ ವಿಚಾರ, ಅನೇಕ ಆಂತರಂಗಿಕ ವಿಚಾರಗಳನ್ನು ಪೂಜ್ಯರಾದ ಸದ್ಗುರುಗಳು ನನಗೆ ಹೇಳಿದ್ದಾರೆ. ವ್ಯೋಮಾದಿ ಪಂಚಭೂತಗಳಲ್ಲಿ ಆಕಾಶ ವಿಚಾರವನ್ನ ಮಾಡುವಾಗ ಇರುವ ಆಕಾಶವ, ಇಲ್ಲದ ಆಕಾಶವ? ಇರುವ ಆಕಾಶ. ಇರುವಿಕೆ ಅಂತಿದೆ ಆಕಾಶದಲ್ಲಿ. ಇರುವಿಕೆ ಇಲ್ಲದೆ ಹೋಗಿ ಬಿಟ್ಟಿದ್ದಿದ್ರೆ ಆಕಾಶ ತತ್ವ ಇರುತ್ತಿರಲಿಲ್ಲ. ಅದೇ ರೀತಿಯಲ್ಲಿ ಭೂಮಿ ಇಂತೇವೆ. ನಮ್ಮ ಸೈಟು, ನಮಗೆ ಬಾಂಬೆನಲ್ಲಿ 2 ಸೈಟ್ ಇದೆ, ಚೆನ್ನೈನಲ್ಲಿ 3 ಸೈಟ್ ಇದೆ, ಮಲ್ಲೇಶ್ವರದಲ್ಲಿ 4 ಸೈಟ್ ಇದೆ. ಅಂದ್ರೆ ಇರುವ ಸಹಿತ ಇಲ್ಲದ ಸಹಿತ? ಇರುವ ಸಹಿತ. ಪಂಚಭೂತಗಳನ್ನ ಮಾತನಾಡುವಾಗ ಆ ಪಂಚಭೂತಗಳಲ್ಲಿ ಒಂದು ಅಸ್ತಿತ್ವ ಅಂತ ಉಂಟು, ಇರುವಿಕೆ ಅಂತ ಉಂಟು. ವ್ಯೋಮಾದಿ ಪಂಚಭೂತಸ್ಥ ಆಕಾಶವೇ ಮುಂತಾಗಿರುವ, ಅಂದ್ರೆ ಆಕಾಶ, ವಾಯು, ತೇಜಸ್ಸು, ಅಪ್ಪು, ಪ್ರತಿ ಇವುಗಳಲ್ಲಿರುವಂತ ಯಾ ಸತ್ತ ಭಾಸತೆ ನೃಣಾಂ, ಮನುಷ್ಯರಿಗೆ, ವಿವೇಕಿಗಳಾದ ಮಾನವರಿಗೆ ಯಾ ಸತ್ತ ಭಾಸತೆ, ಯಾವ ಸತ್ತೆಯು ಭಾಸತೆ ತೋರ್ತಾ ಇದೆಯೋ, ಕಣ್ಣಿಗೆ ಕಾಣಿಸುವುದಿಲ್ಲ. 1 ಲೋಟ ನೀರು ಬೇಕು ಅಂತ, ಲೋಟ ಎಂಥ ಲೋಟ? ಇರುವ ಲೋಟ ನೀರು. ಎಂಥ ನೀರು? ಇರುವ ನೀರು. ಹೋಟೆಲ್ ಹೋಗ್ಬಿಟ್ಟು ನನಗೆ 2 ಇಡ್ಲಿ, 1 ವಡೆ, ಸಾಂಬಾರ್, ಚಟ್ನಿ ಬೇಕು ಅಂದ್ರೆ ಇರುವ ಸಾಂಬಾರ, ಇಲ್ಲದ ಸಾಂಬಾರ? ಹೋಗ್ಬಿಟ್ಟು ನೋಡಪ್ಪ, ಇರುವ ಇಡ್ಲಿ ಬೇಕು ನನಗೆ, ಇರುವ ಚಟ್ನಿ ಬೇಕು, ಇರುವ ಸಾಂಬಾರ್ ಬೇಕು, ಇರುವ ವಡೆ ಬೇಕು ಅಂದ್ರೆ ಏನ್ ಸ್ವಾಮಿ ಹಾಗಂದ್ರೆ ಅಂತಾನೆ. ಅವನಿಗೂ ಗೊತ್ತು ಏನಂತ. ಇಡ್ಲಿ ಅಂತಂದ್ರೆ ಇರುವ ಇಡ್ಲಿ, ದೋಸೆ ಅಂದ್ರೆ ಇರುವ ದೋಸೆ. ನಮಗೆ ಗೊತ್ತಿಲ್ಲದೆ ಹೋದರೂ ಗೊತ್ತಿದೆ, ಅದನ್ನ ವ್ಯವಹಾರಕ್ಕೆ ತರ್ತಾ ಇಲ್ಲ. ಎಲ್ಲ ಪದಾರ್ಥಗಳಲ್ಲಿಯೂ ಅಣು, ರೇಣು, ತೃಣಕಾಷ್ಟಗಳಲ್ಲಿ ಇರುವೆಯಿಂದ ಪ್ರಾರಂಭ ಮಾಡಿಕೊಂಡು ಇರುವೆ, ಸೊಳ್ಳೆ, ತಿಗಣೆ, ಜಿರ್ಲೆ, ಹಲ್ಲಿ, ಇಲಿ, ಬೆಕ್ಕು, ಕೋತಿ, ನಾಯಿ, ನರಿ, ಹಸು, ಕರು, ಸಿಂಹ, ಹುಲಿ, ಎಲ್ಲ ಪ್ರಾಣಿಗಳಲ್ಲಿಯೂ ಕಲ್ಲು, ಮಣ್ಣು, ಕನ್ನಡಕ, ಪೇಪರು, ಪುಸ್ತಕ, ಬುಟ್ಟಿ, ಎಲ್ಲ ಅಚೇತನ ಪದಾರ್ಥಗಳಲ್ಲಿಯೂ ಒಂದು ವಸ್ತುವಿದೆ.
ಯಾವ್ದದು? ಸತ್ತ. ಕನ್ನಡಕ ಬೇಕು. ಇರುವ ಕನ್ನಡಕ ಬೇಕಾ, ಇಲ್ಲದ ಕನ್ನಡಕ ಬೇಕಾ ಅಂದ್ರೆ ಹುಚ್ಚ ಅಂತಾರೆ. ಕನ್ನಡಕ ಬೇಕು ಅಂದ್ರೆ ಇರುವ ಕನ್ನಡಕ ಅಂತಲೇ ಅರ್ಥ. ಹೀಗೆ ನೋಡಿ, ಪಂಚಭೂತಗಳಲ್ಲಿ ಸತ್ವ ಇದೆ. ಆ ಪಂಚಭೂತಗಳಿಂದ ಉಂಟಾಗಿರುವಂತ ಪ್ರಪಂಚದಲ್ಲೂ ಸತ್ವವಿದೆ. ಪಂಚಭೂತಗಳು ಕಾರಣ, ಈ ಪ್ರಪಂಚ ಕಾರ್ಯ. ತಸ್ಮಾದ್ವಾ ಏತಸ್ಮಾದ್ ಆತ್ಮನಃ ಆಕಾಶ ಸಂಭೂತ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪ ಅದ್ಭ್ಯ ಪ್ರತಿ. ಎಷ್ಟು ಆನಂದವಾಗಿದೆ. ವೇದಾಂತ ಶಾಸ್ತ್ರದಲ್ಲಿ ಪರಬ್ರಹ್ಮದ ಸ್ವರೂಪವನ್ನ ತುಂಬಾ ಸುಂದರವಾಗಿ, ಪರಬ್ರಹ್ಮವೇ ಪ್ರಪಂಚವಾಗಿ ತೋರ್ತಾ ಇದೆ. ಪರಬ್ರಹ್ಮವೇ ಸತ್ಸ್ವರೂಪದಿಂದ ಎಲ್ಲ ಪದಾರ್ಥಗಳಲ್ಲೂ ಇದೆ. ಸಾ ಸತ್ತ, ಯಾವ ಇರುವಿಕೆಯೋ ಪಂಚಭೂತಗಳಲ್ಲಿ ಇದೆಯೋ ಆ ಸತ್ಯಜಿ ಪರಮಂ ಬ್ರಹ್ಮ. ಬರೀ ಬ್ರಹ್ಮ ಅಂತ ಹೇಳಿಲ್ಲ, ಪರಮಂ ಬ್ರಹ್ಮ. ಯಾಕೆ ಅಂದ್ರೆ ಬ್ರಹ್ಮ ಅಂದ್ಬಿಟ್ಟು ತಪ್ಪರ್ಥವಾಗ್ಬೋದು. ಬ್ರಹ್ಮ ಶಬ್ದಕ್ಕೆ 5 ಅರ್ಥಗಳಿವೆ ಅಲ್ವೇ? ಯಾವ್ಯಾವುದು? ವೇದಸ್ತತ್ವಂ ತಪೋ ಬ್ರಹ್ಮ ಬ್ರಹ್ಮ ವಿಪ್ರ ಪ್ರಜಾಪತಿ. ಅದೇ ಪರಮಂ ಬ್ರಹ್ಮ. ವೇದಾಂತ ಶಾಸ್ತ್ರದಲ್ಲಿ ಪ್ರತಿಪಾದಿತವಾಗಿರುವ ಬ್ರಹ್ಮವು ಪರಮಂ ಬ್ರಹ್ಮ. ಶುದ್ಧಂ ಬ್ರಹ್ಮ, ನಿರುಪಾಧಿಕಂ ಬ್ರಹ್ಮ, ನಿರವಯವಂ ಬ್ರಹ್ಮ, ನಿರ್ಗುಣಂ ಬ್ರಹ್ಮ. ಏನ್ ಆಶ್ಚರ್ಯ! ಈ ಬ್ರಹ್ಮವೇ ನೀನಾಗಿದ್ದೀಯಪ್ಪ. ನೀನ್ ಮಾತ್ರವಲ್ಲ, ಪ್ರಪಂಚವೆಲ್ಲ ಬ್ರಹ್ಮನೇ. ಈ ಪ್ರಪಂಚವೆಲ್ಲವೂ ಬ್ರಹ್ಮವಾಗಿರ್ಬೇಕಾದ್ರೆ ಗುರು ಶಿಷ್ಯನಿಗೆ ಮಾತ್ರ ತತ್ವಮಸಿ ಯಾಕೆ ಹೇಳ್ತಾ ಇದ್ದಾನೆ? ನೀನು ಬ್ರಹ್ಮವಾಗಿದೆಯಾ ಅಂದ್ರೆ ಈ ಶಾಲು ಬ್ರಹ್ಮವಲ್ವಾ? ನೀನ್ ಬ್ರಹ್ಮವಾಗಿದ್ದೀಯಾ ಅಂದ್ರೆ ಈ ಜಪಮಾಲೆ ಬ್ರಹ್ಮವಲ್ವಾ? ನೀನು ಬ್ರಹ್ಮವಾಗಿದ್ದೀಯಾ ಅಂದ್ರೆ ಈ ಕನ್ನಡಕ ಬ್ರಹ್ಮವಲ್ವಾ? ಎಲ್ಲವೂ ಬ್ರಹ್ಮವೇ. ಹೀಗಿರ್ಬೇಕಾದ್ರೆ ನೀನ್ ಬ್ರಹ್ಮ ಅಂತ ಯಾಕೆ ಹೇಳ್ಬೇಕು ಅಂತ ಪ್ರಶ್ನೆ ಹಾಕಿಕೊಂಡು ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳು ಉತ್ತರ ಕೊಟ್ಟಿದ್ದು ಜ್ಞಾಪಕ ಬಂತೀವಿ. ಮೊಟ್ಟ ಮೊದಲಿಗೆ ನಿನ್ನನ್ನು ಅರ್ಥ ಮಾಡ್ಕ. ನಿನ್ನನ್ನ ನೀನು ತಪ್ಪಾಗಿ ತಿಳಿದಿರೋಣದರಿಂದ, ಆ ತಪ್ಪು ತಿಳುವಳಿಕೆಯಿಂದ ಪ್ರಪಂಚವನ್ನೆಲ್ಲ ತಪ್ಪಾಗಿ ತಿಳ್ಕೊತಾ ಇದೀಯ. ನೀನು ನಿನ್ನನ್ನ ನಾ ಶರೀರಿ, ನಾನ್ ಮನುಷ್ಯ, ನಾನ್ ಬ್ರಾಹ್ಮಣ ಅಂತ ದೇಹಾಭಿಮಾನವುಳ್ಳವನಾಗಿ ತಿಳ್ಕೊಂಡಿದ್ದೀಯ. ನಿನ್ನನ್ನ ನೀನು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಮೊಟ್ಟ ಮೊದಲಿಗೆ ನಿನ್ನ ಸ್ವರೂಪ ಅರ್ಥ ಮಾಡ್ಕ. ಅಹಂ ಬ್ರಹ್ಮಾಸ್ಮಿ ಅರ್ಥವಾಗ್ಬಿಟ್ರೆ ಪ್ರಪಂಚವೆಲ್ಲ ಅಹಂ ಬ್ರಹ್ಮಾಸ್ಮಿ ಅರ್ಥವಾಗುತ್ತೆ. ಬಹಳ ಹೇಳ್ತಾ ಇದ್ರಿ, ಮೊಟ್ಟ ಮೊದಲಿಗೆ ಜಿಜ್ಞಾಸು ಸಾಧಕ ನಾನ್ಯಾರು ತಿಳ್ಕೋಬೇಕು. ನಾನು ಜೀವಾತ್ಮನಲ್ಲ, ಸಂಸಾರಿ ಆತ್ಮನಲ್ಲ, ಕರ್ತೃಭೋಕ್ತವಾಗಿರುವಂತ ವಿಜ್ಞಾತ್ಮನೂ ಅಲ್ಲ, ನಾನು ಬ್ರಹ್ಮಾಸ್ಮಿ ಅಂತ ಅರ್ಥವಾಗ್ಬಿಟ್ರೆ ತಾನು ಪರಿಪೂರ್ಣವಾದ ಬ್ರಹ್ಮವೆಂಬ ನಿಶ್ಚಯ ಜ್ಞಾನಾನುಭವ ಉಂಟಾಗಿ ಬಿಟ್ಟರೆ ಅವನಿಗೆ ಆಟೋಮೆಟಿಕ್ ಆಗಿ ಸರ್ವಂ ಬ್ರಹ್ಮೈವ. ನಾನೇ ಬ್ರಹ್ಮವು ಬೇರಲ್ಲ. ಉಪನಿಷತ್ತುಗಳಲ್ಲಿ ಮಯ್ಯೇವ ಸಕಲಂ ಜಾತಂ ಮಯಿ ಸರ್ವಂ ಪ್ರತಿಷ್ಠಿತಂ ಮಯಿ ಸರ್ವಂ ಲಯಂ ಯಾತಿ ತದ್ಬ್ರಹ್ಮಾದ್ವಯಮಸ್ಮ್ಯಹಂ ಅಂತ ಹೇಳಿದೆ. ಅಂದರೆ ಇದು ಈ ತೋರುತ್ತಿರುವ ಸೂರ್ಯ, ಚಂದ್ರ, ಬೆಂಕಿ, ಬೆಟ್ಟ, ನದಿ, ಸಮುದ್ರ, ಕಾಡು, ಮೇಡು, ಊರು, ಹಳ್ಳಿ, ಸಕಲ ಚರಾಚರಗಳು, ಎಚ್ಚರ, ಕನಸು, ನಿದ್ರೆ ಎಲ್ಲವೂ ತನ್ನಲ್ಲಿಯೇ ಹುಟ್ಟಿ ಇದ್ದು ತನ್ನಲ್ಲಿಯೇ ಲಯವಾಗುತ್ತಿರುವ ಸದ್ಬ್ರಹ್ಮವೇ. ಏಕಮೇವ ದ್ವಿತೀಯಂ ಬ್ರಹ್ಮ ಎಂದು ತಿಳಿಸುತ್ತಿರುವುದು ಪರಮಾರ್ಥ ದೃಷ್ಟಿಯಿಂದ. ಇದನ್ನು ವ್ಯವಹಾರ ದೃಷ್ಟಿಯಿಂದಲಾಗಲಿ ಇಂದ್ರಿಯ ದೃಷ್ಟಿಯಿಂದಲಾಗಲಿ ಕಾಣಲು ಸಾಧ್ಯವಿಲ್ಲ. ಇದಕ್ಕೆ ವೇದಾಂತ ಶಾಸ್ತ್ರದಿಂದ ಮಾತ್ರ ಅನುಭವದಲ್ಲಿ ಕಾಣಲು ಸಾಧ್ಯ. ವೇದಾಂತಗಳಿಗೆ ಅಂತ್ಯಂ ಪ್ರಮಾಣಂ ಎಂದಿದ್ದಾರೆ ಶಂಕರರು. ನಮ್ಮ ಕನಸಿನಲ್ಲಿ ತೋರಿ ಹಾರುವ ಅನುಭವವನ್ನು ಕನಸಿನ ದೃಷ್ಟಿಯಿಂದಲೇ ವಿಚಾರ ಮಾಡಿದರೆ ಸಾಕು. ಈ ಸತ್ಯವೆಂದುಕೊಂಡಿರುವ
ಎಚ್ಚರವು ಕನಸೇ ಅಲ್ಲವೇ? ಎಚ್ಚರ ಕನಸುಗಳು ದರ್ಶನಾವಸ್ಥೆಯಾದರೆ ಗಾಢ ನಿದ್ರೆ ಅದರ್ಶನಾವಸ್ಥೆ. ಭಗವಾನ್ ಸುರೇಶ್ವರಾಚಾರ್ಯರು ಅಸಂಕುಚಿತ ಚಿತ್ ಪದ್ಮ ಪ್ರಾಜ್ಞ ಸ್ವಪ್ನ ಪ್ರಬೋಧವತ್ ತಥಾ ಪ್ರಫುಲ್ಲ ಬೋಧಾಬ್ಜ ಪ್ರಾಜ್ಞವತ್ ಸ್ವಪ್ನಬೋಧಯೋ ಎಂದಿದ್ದಾರೆ. ಇದರ ಅರ್ಥ ವೈಶ್ವಾನರ ತೈಜಸ ಆತ್ಮರಂತೆಯೇ ಪ್ರಾಜ್ಞನು ಸಂಕುಚಿತವಾಗದ ಚಿನ್ಮಾತ್ರ ಸ್ವರೂಪನೇ ಆಗಿರುತ್ತಾನೆ. ಪ್ರಾಜ್ಞಾತ್ಮನಂತೆಯೇ ವೈಶ್ವಾನರ ತೈಜಸ ಆತ್ಮರುಗಳು ಅರಳದಿರುವ ಚಿನ್ಮಾತ್ರ ಸ್ವರೂಪರೇ ಆಗಿರುತ್ತಾರೆ. ಎಂದೆಂದಿಗೂ ಆತ್ಮನು ಕೇವಲ ಸಾಕ್ಷಿ ಮಾತ್ರ. ಇವೆಲ್ಲವೂ ಉಪಾಧಿಗಳ ಕಾಟ ಮಾತ್ರ. ಸಂಪೂರ್ಣತೆಯು ಮೂರೂ ಅವಸ್ಥೆಗಳನ್ನು ಆಯಾ ಅವಸ್ಥೆಗಳ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಮಾತ್ರ ದೊರಕುತ್ತದೆ. ಈಗ ಅವಸ್ಥಾತ್ರಯ ಸಾರಸ್ವರೂಪ ಕೇಳೋಣ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ಚಂದಿರರೊಳಗೆಲ್ಲ ಮುದವೇರೆ ಬಿಡದೆ ಬೆಳಗುವೆನಲ್ಲ. ಸೂರ್ಯ ಚಂದಿರರೊಳಗೆಲ್ಲ ಮುದವೇರೆ ಬಿಡದೆ ಬೆಳಗುವೆನಲ್ಲ. ತಾರೆಗೆ ಮಿಂಚಲಿ ತೋರುದೆ ಬೆಂಕಿಗೆ ಮೀರಿದ ಸೂಡನು ಸೂಡಿಪೆನಲ್ಲ. ತಾರೆಗೆ ಮಿಂಚಲಿ ತೋರುದೆ ಬೆಂಕಿಗೆ ಮೀರಿದ ಸೂಡನು ಸೂಡಿಪೆನಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ಮುನ್ನೀರೆಲ್ಲ ನಾ ತೊಟ್ಟ ತೊಡಿಗೆ ಇದು ಹುಸಿಯಲ್ಲ. ಬೆಟ್ಟವು ನದಿ ಮುನ್ನೀರೆಲ್ಲ ನಾ ತೊಟ್ಟ ತೊಡಿಗೆ ಇದು ಹುಸಿಯಲ್ಲ. ದಟ್ಟಡವಿಯು ಬಲು ಬಟ್ಟ ಬಯಲು ಪುರಪಟ್ಟಣಗಳು ಎನ್ನಿಷ್ಟವಿದೆಲ್ಲ. ದಟ್ಟಡವಿಯು ಬಲು ಬಟ್ಟ ಬಯಲು ಪುರಪಟ್ಟಣಗಳು ಎನ್ನಿಷ್ಟವಿದೆಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ.
ಜನ ರೂಪೆಲ್ಲ ನ ಧರಿಸಿದ ಮಾಯೆಯು ಮತ್ತಿಲ್ಲ. ನರನಾರಿ ಜನ ರೂಪೆಲ್ಲ ನ ಧರಿಸಿದ ಮಾಯೆಯು ಮತ್ತಿಲ್ಲ. ಚರಜಂಗಮ ಜೀವರುಗಳ ಕಲ್ಪಿಸಿ ಮೆರೆಯಿಪ ನಾಟಕವಿದು ಸಟೆಯಲ್ಲ. ಚರಜಂಗಮ ಜೀವರುಗಳ ಕಲ್ಪಿಸಿ ಮೆರೆಯಿಪ ನಾಟಕವಿದು ಸಟೆಯಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ಎಚ್ಚರು ಕನಸು ನಿದ್ರೆಗಳೆಲ್ಲ ಜನರಿಚ್ಛೆಯ ಕಲ್ಪನೆಯಲ್ಲದಿಲ್ಲ. ಎಚ್ಚರು ಕನಸು ನಿದ್ರೆಗಳೆಲ್ಲ ಜನರಿಚ್ಛೆಯ ಕಲ್ಪನೆಯಲ್ಲದಿಲ್ಲ. ನಿಚ್ಚವು ಮಾರ್ಪಡದಚ್ಚರೂಪಿನಲ್ಲಿ ಸಚ್ಚಿತ್ ಸುಖ ಶಂಕರ ನಿಘನಲ್ಲ. ನಿಚ್ಚವು ಮಾರ್ಪಡದಚ್ಚರೂಪಿನಲ್ಲಿ ಸಚ್ಚಿತ್ ಸುಖ ಶಂಕರ ನಿಘನಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ವಿಶ್ವಂ ಬ್ರಹ್ಮೈವ ಅನ್ನುವಂತಹದ್ದು ಸುಲಭವಾಗಿ ಅರ್ಥವಾಗಿಬಿಡುತ್ತೆ. ನಾನು ಬ್ರಹ್ಮ ಅನ್ನುವುದನ್ನು ತಿಳಿಯದೆ ನಾ ಶರೀರ ಅಂತ ಮಾಡ್ಕೊಂಡಿದ್ರೆ ಅವನಿಗೆ ಈ ಪ್ರಪಂಚವೆಲ್ಲವೂ ಬ್ರಹ್ಮ ಎನ್ನುವಂತಹದ್ದು ಅರ್ಥವಾಗುವುದು ಕಷ್ಟ ಮಗೋ. ಸರಿ ಸ್ವಾಮೀಜಿ. ವ್ಯೋಮಾದಿ ಪಂಚಭೂತಸ್ಥ ಯಾ ಸತ್ತಾ ಭಾಸತೆ ನೃಣಾಂ ಸಾ ಸತ್ತಾ ಪರಮಂ ಬ್ರಹ್ಮ ಇತಿ ವೇದಾಂತ ಡಿಂಡಿಮಃ. ಒಂದಾಯ್ತು. ನೆಕ್ಸ್ಟ್ ಇವಾಗ ವ್ಯೋಮಾದಿ ಪಂಚಭೂತಸ್ಥ ಯಾ ಚಿದೇಕಾನುಭೂಯತೆ ಸಾ ಚಿದೇವ ಪರಂ ಬ್ರಹ್ಮ ನಾನ್ಯದ್ವೇದಾಂತ ಡಿಂಡಿಮಃ. ಎಷ್ಟು ಸುಂದರವಾಗಿ ಈ ಪ್ರಪಂಚವೆಲ್ಲವೂ ಆತ್ಮ ಎನ್ನುವುದನ್ನು ಇಲ್ಲಿ ಬ್ರಹ್ಮ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮ ಅನ್ನುವ ಮಾತಿಗೆ ಆತ್ಮ ಅಂತ, ಆತ್ಮ ಅಂತಂದ್ರು ಒಂದೇ, ಬ್ರಹ್ಮ ಅಂತಂದ್ರು ಒಂದೇ ಅರ್ಥ. ಹಿಂದಿನ 51, 52, 53ನೇ ಶ್ಲೋಕಗಳಲ್ಲಿ ದೇಹಾದಿ ಪಂಚಕೋಶಸ್ಥ ಯಾ ಸತ್ತ ಪ್ರತಿಭಾಸತೆ ಸಾ ಸತ್ತ ಆತ್ಮ ರಸಂದೇಹ ಅಂದಿದ್ದು. ದೇಹಾದಿ ಪಂಚಕೋಶಸ್ಥ ಯಾ ಸ್ಫೂರ್ತಿರನುಭೂಯತೆ ಸಾ ಸ್ಫೂರ್ತಿರಾತ್ಮ ನೈವಾನ್ಯತ್ ಆತ್ಮ ಅಂತ ಹೇಳಿದ್ದಾರೆ. ದೇಹಾದಿ ಪಂಚಕೋಶಸ್ಥ ಯಾ ಪ್ರೀತಿರನುಭೂಯತೆ ಸಾ ಪ್ರೀತಿರಾತ್ಮ ಕೂಟಸ್ಥ ಅಂತಂದ್ರು. ಅಲ್ಲೆಲ್ಲ ಆತ್ಮ 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 ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಅಲ್ಲಿ ಆತ್ಮತ್ವ ಅರ್ಥವಾಯ್ತು. ವ್ಯೋಮಾದಿ ಪಂಚಭೂತಗಳನ್ನ ನೋಡಿದಾಗ ನಮಗೆ ಇದು ಬ್ರಹ್ಮವಲ್ಲ, ಬ್ರಹ್ಮಕ್ಕಿಂತ ಭಿನ್ನವಾಗಿರುವ ಅಚೇತನ ಪದಾರ್ಥ ಅಂತ ತೋರ್ತಾ ಇದೆ. ಅಚೇತನ ಪದಾರ್ಥಗಳಲ್ಲ, ಈ ಪ್ರಪಂಚದಲ್ಲಿರುವ ಎಲ್ಲ ಪದಾರ್ಥಗಳು ಚೈತನ್ಯ ರೂಪವಾದ ಬ್ರಹ್ಮವೇ. ನಾವು ಈ ಪ್ರಪಂಚವನ್ನ 2 ಭಾಗವಾಗಿ ಮಾಡ್ತೇವೆ. ಒಂದು ಚೇತನ, ಮತ್ತೊಂದು ಅಚೇತನ ಅಂತ. ಪರಮಾರ್ಥ ದೃಷ್ಟಿಯಿಂದ, ಬ್ರಹ್ಮದ ದೃಷ್ಟಿಯಿಂದ ನೋಡಿದಾಗ ಎಲ್ಲವೂ ಕೂಡ ಪರಮಾರ್ಥವಾಗಿ
ಚಿನ್ಮಾತ್ರ ಸ್ವರೂಪವಾಗಿದೆ. ಸಚ್ಚಿದಾನಂದ ರೂಪಂ ಬ್ರಹ್ಮ. 55ನೇ ಶ್ಲೋಕದಲ್ಲಿ ದೇಹಾದಿ ಪಂಚಭೂತಸ್ಥ, ಅಲ್ಲಿ ದೇಹಾದಿ ಪಂಚಕೋಶಸ್ಥ, ವ್ಯೋಮಾದಿ ಪಂಚಭೂತಸ್ಥ. ದೇಹಾದಿಗಳು ಪಂಚಕೋಶ, ವ್ಯೋಮಾದಿಗಳು ಪಂಚಭೂತಗಳು. ಏನ್ ವ್ಯತ್ಯಾಸ? ಅಲ್ಲಿ ದೇಹಾದಿ ಪಂಚಕೋಶಸ್ಥ ಎನ್ನುವಾಗ ಆಧ್ಯಾತ್ಮಿಕ ಪ್ರಪಂಚವೆಲ್ಲವೂ ಆತ್ಮ ಅಂತ ಹೇಳಿ, ಈಗ ಆದಿ ಭೌತಿಕ ಪ್ರಪಂಚವೆಲ್ಲವೂ ಬ್ರಹ್ಮವೇ. ಕೊನೆ ಹೇಳ್ತಾರೆ ಬ್ರಹ್ಮೈವಾತ್ಮಾನ ಸಂದೇಹ, ಬ್ರಹ್ಮವೇ ಆತ್ಮ, ಆತ್ಮನೇ ಬ್ರಹ್ಮ. ಬ್ರಹ್ಮಕ್ಕೂ ಆತ್ಮಕ್ಕೂ ಯಾವ ಯಾವ ವ್ಯತ್ಯಾಸವೂ ಇಲ್ಲ. ಎಷ್ಟು ರೀತಿಯಲ್ಲಿ ಬ್ರಹ್ಮಾತ್ಮತ್ವ ಸ್ವರೂಪವನ್ನ ಬ್ರಹ್ಮಜ್ಞಾನಿಗಳು ತಿಳಿಸ್ತಾ ಇದ್ದಾರಪ್ಪ. ಇಂಥ ಬ್ರಹ್ಮಜ್ಞಾನಿಗಳಿಗೆ ಕೋಟಿ ಕೋಟಿ ನಮಸ್ಕಾರ ಹಾಕ್ಬೇಕಲ್ವೇ? ಯಾರಾದ್ರೂ ಒಂದು ಕೆಲಸ ಕೊಡಿಸ್ಬಿಟ್ರೆ 10,000 ರೂಪಾಯಿ ಕೆಲಸ ಕೊಡಿಸ್ತಾ, 10,000 ರೂಪಾಯಿ ಲಂಚ ತಗೊಂಡು ಅವನು ನಾವು ತುಂಬಾ ಥ್ಯಾಂಕ್ಸ್ ಅಂತೇವೆ. ಇನ್ಯಾರಾದ್ರೂ ನಮಗೆ ಒಂದು 10,000 ರೂಪಾಯಿ ದಾನ ಮಾಡಿಬಿಟ್ರು ಥ್ಯಾಂಕ್ಸ್ ಅಂತೇವೆ. ಆದರೆ ಬ್ರಹ್ಮಜ್ಞಾನಿಗಳು ನಮಗೆ ಬ್ರಹ್ಮಾನಂದವನ್ನೇ ಕೊಟ್ಟಿದ್ದಾರಲ್ಲ, ಅಂತಹ ಬ್ರಹ್ಮಜ್ಞಾನಿಗಳಿಗೆ ಥ್ಯಾಂಕ್ಸ್ ಹೇಳ್ಬೇಕೆ? ನಾವು ಬ್ರಹ್ಮಜ್ಞಾನಿಗಳಾದ್ರೆ ಸಾಕು. ಒಂದ್ ಮಾತನ್ನ ಹೇಳ್ತಾ ಇದ್ರು ಪೂಜ್ಯರಾದ ಸದ್ಗುರುಗಳು. ಸದ್ಗುರುವಿಗೆ ಯಾವಾಗ ಸಂತೋಷವಾಗುತ್ತಪ್ಪ ಅಂದ್ರೆ, ಸದ್ಗುರು ತನ್ನ ಶಿಷ್ಯನಿಗೆ ಮಾಡಿದಂಥ ಉಪದೇಶ ಅರ್ಥವಾಯ್ತು ಅಂತ ಗುರುವಿಗೆ ಗೊತ್ತಾದರೆ, ನಾನು ಮಾಡಿದಂಥ ಪಾಠ ಶಿಷ್ಯನಿಗೆ ಸರಿಯಾಗಿ ಅರ್ಥವಾಯ್ತು ಅಂತ ಗುರುವಿಗೆ ಗೊತ್ತಾದರೆ, ಅದರಿಂದ ಸದ್ಗುರುವಿಗೆ ತುಂಬಾ ಸಂತೋಷವಾಗುತ್ತೆ. ನಿಜ. ನಂಗೆ 1000 ಸಲ ಪಾಠ ಮಾಡುವಾಗ ಅರ್ಥವಾಯ್ತಾ ಅನ್ನೋರು ಹ್ಞೂ ಅನ್ನುವೆ, ಹೇಳು ಅನ್ನೋರು ಸರಿ ಸಂತೋಷವಾಯ್ತು. ಹೇಳಿದ ಪಾಠ ನನಗೆ ಜೀರ್ಣವಾಗಿದೆ ಅನ್ನುವಂಥ ಅಂಶ ಗುರುಗಳಿಗೆ ಗೊತ್ತಾದರೆ ಬ್ರಹ್ಮಾನಂದ. ತುಂಬಾ ಸಲ ಹೇಳ್ತಾ ಇದ್ದ, ತುಂಬಾ ಸಲ ಅದನ್ನ ಜ್ಞಾಪಿಸಬೇಕು. ವ್ಯೋಮಾದಿ ಪಂಚಭೂತಸ್ಥ ಯಾಚಿದೇಕಾನುಭೂಯತೆ ಸಾ ಚಿದೇವ ಪರಂ ಬ್ರಹ್ಮ ನಾನ್ಯದ್ವೇದಾಂತ ಡಿಂಡಿಮಃ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯ. ಪದ ವಿಭಾಗ ಮಾಡ್ತೇನೆ. ವ್ಯೋಮಾದಿ ಪಂಚಭೂತಸ್ಥ ಯಾ ಚಿತ್ ಏಕಾ ಅನುಭೂಯತೆ ಸಾ ಚಿತ್ ಏವ ಪರಂ ಬ್ರಹ್ಮ ನ ಅನ್ಯತೆ. ವೇದಾಂತ ದಿಂಡಿಮ. 13 ಪದಗಳಿಂದ ರಚಿತವಾಗಿರುವ ಶ್ಲೋಕವಿದೆ. ಆ ಪುಣ್ಯಾತ್ಮರು ನೃಸಿಂಹ ಸರಸ್ವತಿ ತೀರ್ಥರು ಎಷ್ಟು ಚಂದದಿಂದ, ಎಷ್ಟು ಸುಂದರವಾಗಿ, ಎಷ್ಟು ಸುಸ್ಪಷ್ಟವಾಗಿ, ಸರಳವಾದ ಭಾಷೆಯಲ್ಲಿ ಹಿತಮಿತವಾಗಿ ವೇದಾಂತ ಸಂದೇಶಗಳನ್ನು ತಿಳಿಸುತ್ತಾ ಇತಿ ವೇದಾಂತ ಡಿಂಡಿಮಃ ಅಂದ್ಬಿಟ್ರು. ಇದನ್ನ ನೋಡಿಕೊಂಡೇ ಸುಬ್ರಾಯ ಶರ್ಮಾಜಿ ಅವರು ಕೂಡ ಇತಿ ವೇದಾಂತ ಭಾಸ್ಕರ ಅಂತ ಬರೆದಿದ್ದಾರೆ. ಒಂದು ಪುಸ್ತಕವನ್ನು ಬರೆದಿದ್ದಾನೆ ಸುಬ್ರಾಯ ಶರ್ಮಾ. ಯಾವ್ದದು? ವೇದಾಂತ ಸಂವತ್ಸರ ಅಂತ ಒಂದು ಪುಸ್ತಕ. ತಾವು ನೋಡಿ ಅದನ್ನು. ಅದು ಮೊದಲು ಬರೆದದ್ದು ಶಾಂಕರ ಸಂವತ್ಸರವಂತೆ, ಆಮೇಲೆ ಬಂದದ್ದು ವೇದಾಂತ ಸಂವತ್ಸರ. ವೇದಾಂತ ಸಂವತ್ಸರದಲ್ಲಿ ದಿನಕ್ಕೊಂದು ಸಂದೇಶದಂತೆ 14 ವೇದಾಂತಗಳಿಂದ 14 ಉಪನಿಷತ್ತುಗಳಿಂದ ಒಂದೊಂದು ಮಂತ್ರವನ್ನು ಆರಿಸಿಕೊಂಡು ಅರ್ಥ ಬರೆದಿದ್ದೇನೆ. ದಿನಕ್ಕೊಂದು ವೇದಾಂತದ ಸಂದೇಶಗಳು. ಅದರಲ್ಲಿ ಪ್ರತಿಯೊಂದು ದಿನದ ಸಂದೇಶಕ್ಕೂ ಒಂದೊಂದು ಶ್ಲೋಕವನ್ನು ರಚನೆ ಮಾಡಿದ್ದೇನೆ. 380 ಶ್ಲೋಕ ಇದೆ. ಸುಬ್ರಾಯ ಶರ್ಮಾಜಿಯಿಂದ ರಚಿತವಾಗಿರುವ ಶ್ಲೋಕ. ಆ ಎಲ್ಲ ಶ್ಲೋಕಗಳ ಕಟ್ಟೆಗಳಲ್ಲಿ ಇತಿ ವೇದಾಂತ ಭಾಸ್ಕರ, ಇತಿ ವೇದಾಂತ ಭಾಸ್ಕರ ಅಂತ ಇದೆ ಅಂತ ಕಾಣಿಸುತ್ತೆ. ಜ್ಞಾಪಕ ಇದೆ. ಅದರಲ್ಲಿ ಇತಿ ವೇದಾಂತ ಭಾಸ್ಕರ. ಹಾಗೆ ಬರೆಯುವುದಕ್ಕೆ ನನಗೆ ಪ್ರೇರಣೆ, ಸ್ಫೂರ್ತಿ ಯಾವುದು ಅಂದ್ರೆ ಇತಿ ವೇದಾಂತ ಡಿಂಡಿಮ. ಅನ್ವಯ ಹೇಳ್ತೇನೆ. ವ್ಯೋಮಾದಿ ಪಂಚಭೂತಸ್ಥ ಯಾ
ಚಿತ್ ಏಕಾ ಅನುಭೂಯತೆ ಸಾ ಚಿತ್ ಏವ ಪರಂ ಬ್ರಹ್ಮ ನ ಅನ್ಯತೆ ಇತಿ ವೇದಾಂತ ದಿಂಡಿಮ. ಆಕಾಶವೇ ಮುಂತಾಗಿರುವ ಪಂಚಭೂತಗಳಲ್ಲಿ ಯಾವ ಚಿತ್ ಅರಿವು ಕಾಣಿಸುತ್ತಿದೆಯೋ, ನಮ್ಗೆ ಆಕಾಶವನ್ನ ನೋಡಿದಾಗ ಇದೇ ಅಂತ ತೋರ್ತಾ ಇದೆ, ಸಮುದ್ರವನ್ನ ನೋಡಿದಾಗ ನಂಗೆ ತೋರ್ತಾ ಇದೆ. ಕಣ್ಣುಗಳಿಗೆ ಮಾತ್ರವಲ್ಲ, ಮನಸ್ಸಿನಲ್ಲಿ ಸಮುದ್ರವಿದೆ ಎನ್ನುವಂತ ಅರಿವು ಉಂಟಾಗ್ತಾ ಇದೆ. ಹೀಗೆ ಪಂಚಭೂತಗಳಲ್ಲಿ ಯಾವ ಚಿತ್ ಅರಿವು ಎನ್ನುವುದು ಉಂಟೋ ಸಾ ಚಿದೇವ ಪರಂ ಬ್ರಹ್ಮ, ಆ ಚಿತ್ತೇ ಪರಬ್ರಹ್ಮವಾಗಿದೆ. ಏನ್ ಪರಬ್ರಹ್ಮಕ್ಕೆ ಎಷ್ಟು ಸರಳವಾದ ಅರ್ಥ ಮಾಡ್ತಾ ಇದ್ದಾರೆ ತಿಳ್ಕೊಳ್ಳಿ. ತುಂಬಾ ಜನ ಬ್ರಹ್ಮಜ್ಞಾನ ಬಹಳ ಕಷ್ಟ, ಬ್ರಹ್ಮತತ್ವ ತುಂಬಾ ದೊಡ್ಡದು, ಬ್ರಹ್ಮತತ್ವ ಅರ್ಥ ಮಾಡ್ಕೊಳ್ಬೇಕಾದ್ರೆ 100 ಜನ್ಮ ಬೇಕು. ಒಂದು ಬರೀ ತಪ್ಪು. ಸಿಂಪಲ್ ಅಹಂ ಬ್ರಹ್ಮಾಸ್ಮಿ, ಒಂದೇ ಸೆಕೆಂಡ್ ಅಬ್ಬಾಡೆ. ನಮ್ಮ ಮೂಗಿನ ತುದಿಯಲ್ಲಿ ಒಂದು ಉದ್ದಿನ ಕಾಳನ್ನಿಟ್ಟರೆ, ಉದ್ದಿನ ಬೇಳೆ ಅಲ್ಲ, ಉದ್ದಿನ ಕಾಳನ್ನಿಟ್ಟರೆ ಕೆಳಕ್ಕೆ ಬೀಳುವುದು ಎಷ್ಟು ಸಮಯ? 1 ನಿಮಿಷನ, ಅರ್ಧ ಸೆಕೆಂಡ, 1/4 ಸೆಕೆಂಡ? ಅದೇ ರೀತಿ ಅಷ್ಟು ಬೇಗನೆ ಬ್ರಹ್ಮಜ್ಞಾನ ಆಗಿದೆ. ಯಾಕೆ? ನಾ ಬ್ರಹ್ಮವೇ ಆಗಿದೇನಲ್ಲ, ಬ್ರಹ್ಮವಾಗಬೇಕಾದ್ದಿಲ್ಲ. ಪ್ರತಿಯೊಬ್ಬ ಜೀವಾತ್ಮನು ಪರಬ್ರಹ್ಮ ಸ್ವರೂಪನೇ ಆಗಿದ್ದಾನೆ. ಪರಬ್ರಹ್ಮ ಅಂದ್ರೇನು? ಸತ್ ಚಿತ್ ಆನಂದ. ನಮಗೆ ಮನಸ್ಸಿನಲ್ಲಿ ಏನೇನೋ ತಪ್ಪು ಕಲ್ಪನೆ, ಬ್ರಹ್ಮ ಬಹಳ ದೊಡ್ಡ ವಸ್ತು, ಅದು ಸುಲಭವಾಗಿ ಅರ್ಥವಾಗುವುದಿಲ್ಲ, ಎಂತೆಂಥವರಿಗೂ ಅರ್ಥವಾಗಿಲ್ಲ, ತುಂಬಾ ದೂರದಲ್ಲಿದೆ, ಬಹಳ ದಪ್ಪದಾಗಿದೆ, ಸರ್ವಜ್ಞ ಸರ್ವಶಕ್ತ. ಯಾರು ಹೇಳಿದೋ ಏನೋ, ನಮ್ಮ ಮನಸ್ಸಿನಲ್ಲಿ ನಾವೇ ಮಾಡ್ಕೊಂಬಿಡಿ ಯಾವುದು ಬ್ರಹ್ಮ. ಎಲ್ಲೆಲ್ಲಿ ನಮಗೆ ಅಸ್ತಿತ್ವ ಅಂತ ತೋರ್ತಾ ಇದೆಯೋ, ಯಾವ ಪದಾರ್ಥವನ್ನ ನೋಡಿದಾಗ ಇರುವಿಕೆ ಅಂತ ತೋರ್ತಾ ಇದೆಯೋ ಅದೇ ಬ್ರಹ್ಮ. ಅರಿವು ಅಂತ ತೋರ್ತಾ ಇದೆಯೋ ಅದೇ ಬ್ರಹ್ಮ. ಎಷ್ಟು ಚೆನ್ನಾಗಿದೆ. ಸಾ ಚಿದೇವ, ಆ ಚಿತ್ ಸ್ವರೂಪ ತತ್ವವೇ ಪರಬ್ರಹ್ಮವಾಗಿದೆ. ನಾಣ್ಯತೆ, ಅದಕ್ಕಿಂತ ಭಿನ್ನವಾಗಿ ಬ್ರಹ್ಮವಿಲ್ಲ. ಬ್ರಹ್ಮವಿತಿ ಆಪ್ನೋತಿ ಪರಂ, ಬ್ರಹ್ಮವನ್ನ ಬಲ್ಲವನು ಪರಬ್ರಹ್ಮವನ್ನೇ ಸೇರುತ್ತಾನೆ. ಏನರ್ಥ? ಸೇರ್ಬೇಕಾ? ಬ್ರಹ್ಮವನ್ನು ಹೊಂದಬೇಕಾ? ಬ್ರಹ್ಮವನ್ನ ಹೋಗಿ ಸೇರ್ಬೇಕಾ? ಇಲ್ಲ. ಸ್ವರ್ಗಲೋಕವಾದರೆ ಅಗ್ನಿಹೋತ್ರ ಮಾಡಬೇಕು, ಸಾಯ್ಬೇಕು, ಅಗ್ನಿಹೋತ್ರಿಗೆ ಅವನ ಯಜ್ಞ ಪಾತ್ರಗಳ ಜೊತೆ ಸುಡಬೇಕು, ಆಮೇಲೆ ಸ್ವರ್ಗಕ್ಕೆ ಹೋಗ್ತಾರೆ. ಹಾಗಲ್ಲ ಮೋಕ್ಷ. ಮೋಕ್ಷ ಬ್ರಹ್ಮ ಪ್ರಾಪ್ತಿ ಎನ್ನುವಂತಹದ್ದು ಹೋಗಿ ಪಡೆಯುವ ಫಲವಲ್ಲ. ಮತ್ತೇನು? ಇರುವುದನ್ನ ಇರುವಂತೆ ಸರಿಯಾಗಿ ತಿಳಿದುಕೊಳ್ಳುವುದೇ ಬ್ರಹ್ಮ ಪ್ರಾಪ್ತಿ. ಒಂದು ಮಾತು ಹೇಳ್ತಾ ಇದ್ದು ಪೂಜ್ಯರಾದ ಸದ್ಗುರುಗಳು, ಅದ್ಭುತ. ಬ್ರಹ್ಮಜ್ಞಾನಮೇವ ಬ್ರಹ್ಮ ಪ್ರಾಪ್ತಿ. ಬ್ರಹ್ಮಜ್ಞಾನಕ್ಕೆ ಬ್ರಹ್ಮ ಪ್ರಾಪ್ತಿ ಅಂತ ಹೆಸರು. ನಾನು ನಿಜವಾಗಿ ಬ್ರಹ್ಮಸ್ವರೂಪನೇ ಆಗಿದ್ದೇನೆ, ನನಗೆ ಗೊತ್ತಿಲ್ಲ. ನಾನು ಬ್ರಹ್ಮಸ್ವರೂಪನೇ ಆಗಿರುವುದನ್ನ ಗುರುಗಳು ನೀ ಬ್ರಹ್ಮವಾಗಿದ್ದೀಯ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಂಡ ಬ್ರಹ್ಮಜ್ಞಾನ. ನೋಡಿ, ವಸ್ತು ತಂತ್ರಜ್ಞಾನದ ಮಹತ್ವ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಕೂಡ ಏನೋ ಧರ್ಮವನ್ನು ಮಾಡು, ಯಜ್ಞವನ್ನು ಮಾಡು, ದಾನ ಮಾಡು, ಧರ್ಮ ಮಾಡು, ಸತ್ವೇನ್ ಒಳ್ಳೇದಾಗತ್ತೆ ಇಷ್ಟು ವೇದ ಅಂತ. ಇದನ್ನ ಹೇಳ್ತಾ ಇಲ್ಲ ಶಂಕರಾಚಾರ್ಯ. ಯಜ್ಞದಾನ ಧರ್ಮಗಳನ್ನ ಮಾಡು, ಸಂತೋಷ, ಆದರೆ ಇದ್ಯಾವುದು ನಿನ್ನ ಸ್ವರೂಪಕ್ಕೆ ಸೇರಿಲ್ಲ. ನೀನು ವಸ್ತುತಂತ್ರ ಜ್ಞಾನವನ್ನು ಅರ್ಥ ಮಾಡಿಕೋ. ವಸ್ತುತಂತ್ರ ಜ್ಞಾನದ ಮಹತ್ವವನ್ನ ಭಗವತ್ಪಾದ ಶಂಕರರು, ಗೌಡಪಾದರು, ಸುರೇಶ್ವರರು ತಮ್ಮ ಗ್ರಂಥಗಳಲ್ಲಿ ಬೇಕಾದಷ್ಟು ತೋರಿಸಿದ್ದಾರೆ. ಆದರೆ ಯಾರ ಕಣ್ಣಿಗೂ ಬಿದ್ದಿತ್ತಿಲ್ಲ. ಅದನ್ನ ನನ್ನ ಪರಮ ಪೂಜ್ಯ ಹೆಮ್ಮೆಯ ಪ್ರಾತಸ್ಮರಣೀಯರಾದ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಎತ್ತಿ ಹೇಳಿದ್ದಾರೆ.
ಶಾಂಕರಾದ್ವೈತ ವೇದಾಂತ ದರ್ಶನದಲ್ಲಿ ವಸ್ತುತಂತ್ರ ಜ್ಞಾನಕ್ಕೆ ಅಗ್ರತಾಂಬೂಲ. ವಸ್ತುತಂತ್ರ ಜ್ಞಾನವು ಸ್ವಾಭಾವಿಕ. ವಸ್ತುತಂತ್ರ ಜ್ಞಾನದಲ್ಲಿ ಯಾವ ವಿರೋಧವೂ ಇಲ್ಲ. ವಸ್ತುತಂತ್ರ ಜ್ಞಾನದಲ್ಲಿ 3 ದೋಷಗಳಿಲ್ಲ. ಜ್ಞಾನಾಭಾವ, ಸಂಶಯ ಜ್ಞಾನಂ, ವಿಪರೀತ ಜ್ಞಾನಂ ಅನ್ನುವಂತ 3 ದೋಷಗಳಿಂದ ರಹಿತವಾಗಿರುವ ಶುದ್ಧವಾದ ಅರಿವು ವಸ್ತುತಂತ್ರ ಜ್ಞಾನ. ಈ ವಸ್ತುತಂತ್ರ ಜ್ಞಾನದಿಂದ ಎಲ್ಲರೂ ಬ್ರಹ್ಮ ಸ್ವರೂಪರು ಅಂತ ಅರ್ಥ ಮಾಡ್ಕೊಳ್ಬಹುದು. ನಾನು ಬ್ರಹ್ಮಾಸ್ಮಿಯಿಂದ ಅರ್ಥವಾದ ಮೇಲೆ ಬ್ರಹ್ಮ ಪ್ರಾಪ್ತಿ ಅಂತಂದ್ರೇನು? ಇದಕ್ಕೆ ಒಳ್ಳೆ ದೃಷ್ಟಾಂತ ಯಾವುದು? ದಶಮನ ದೃಷ್ಟಾಂತ ಕೊಡ್ತಾ ಇದ್ರು. ಶಂಕರಾಚಾರ್ಯರು ಕೊಟ್ಟಿದ್ದಾರೆ, ಸುರೇಶ್ವರಾಚಾರ್ಯರಂತೂ ಬೇಕಾದಷ್ಟು ಕೇಳಿಕೊಂಡಿದ್ದಾರೆ. ನಾನೇ 10ನೆಯವನು. ನಾನು 9 ಜನಗಳನ್ನ ಲೆಕ್ಕ ಮಾಡುತ್ತಾ ನನ್ನನ್ನ ನಾನು ಆ 9 ಜನಗಳಲ್ಲಿ ಒಬ್ಬ ಅಂತ ಮಾಡ್ಕೊಂಡ್ಬಿಟ್ಟಿದ್ದೇನೆ. ಆ 9 ಜನಗಳಿಗೆ ಅಸ್ತಿತ್ವ ಬಂದದ್ದು ನನ್ನಿಂದ, ನನಗೆ ಗೊತ್ತಿಲ್ಲ. 9 ಜನಗಳಿಗೆ ಸಂಖ್ಯೆಯನ್ನು ಕೊಟ್ಟು ಅವರನ್ನ ಇರುವಂತೆ ಮಾಡಿರುವಂಥವನು ನಾನು. ಆ 9 ಜನಗಳಿಗೆ ಇರುವಿಕೆಯನ್ನು, ತೋರುವಿಕೆಯನ್ನು ಕೊಟ್ಟಿರುವವನು ದಶಮನಾದ ನಾನು. ಆ ದಶಮನೇ ನಾನು. ನಾನು ದಶಮ ಎನ್ನುವುದನ್ನು ಮರೆತು ಬಿಟ್ಟು ದಶಮಸ್ಯ ಪರಿಜ್ಞಾನೆ ನಾಯಾಸೋಸ್ತಿ ಯಥಾ ತಥಾ ಸ್ವಸ್ಯ ಬ್ರಹ್ಮಾತ್ಮ ವಿಜ್ಞಾನಿ. ಏನ್ ಮಾತಾಡಿದೆ ದಿಂಡಿವದ ಶ್ಲೋಕ. ಆದ್ದರಿಂದ ವಸ್ತುತಂತ್ರ ಜ್ಞಾನ ಬಹಳ ಬಹಳ ಮುಖ್ಯವಾದದ್ದು. ಸಾ ಚಿದೇವ ಪರಂ ಬ್ರಹ್ಮ. ಆ ಚಿತ್ತೆ ಪರಬ್ರಹ್ಮವಾಗಿದೆಯೇ ಹೊರತು ನಾಣ್ಯತ್ ಇತಿ ವೇದಾಂತ ದಿಂಡಿವ. 56ನೇ ಶ್ಲೋಕ. ಎಲ್ಲ ಒಂದೇ ತರಹ ಇದೆ. ಮುಂದಕ್ಕೆ ಹೋಗ್ತಾ ಇದೆ. ವ್ಯೋಮಾದಿ ಪಂಚಭೂತಸ್ಥ ಯಾ ಪ್ರೀತಿರನುಭೂಯತೆ ಸಾ ಪ್ರೀತಿರೇವ ಬ್ರಹ್ಮ ಸ್ಯಾತಿ ಇತಿ ವೇದಾಂತ ದಿಂಡಿಮ. ದಿಟೋ ವ್ಯೋಮಾದಿ ಪಂಚಭೂತಸ್ಥ ಯಾ ಪ್ರೀತಿ ಅನುಭೂಯತೆ ಸಾ ಪ್ರೀತಿ ಏವ ಬ್ರಹ್ಮ ಸ್ಯಾತ್ ಇತಿ ವೇದಾಂತ ದಿಂಡಿ. 11 ಪದಗಳಿಂದ ರಚಿತವಾಗಿರುವ ಶ್ಲೋಕಗಳು. ವ್ಯೋಮಾದಿ ಪಂಚಭೂತಸ್ಥ, ಅದು ದೇಹಾದಿ ಪಂಚಕೋಶಸ್ಥ. ಇದು ವ್ಯೋಮಾದಿ ಪಂಚಭೂತಸ್ಥ. ಚೆನ್ನಾಗಿದೆ. ಆಕಾಶವೇ ಮುಂತಾಗಿರುವ ಪಂಚಭೂತಗಳಲ್ಲಿ ನನಗೆ ಯಾವ ಪ್ರೀತಿ ಇದೆಯೋ, ಎಸ್ಪೆಷಲಿ ಸೈಟು. ನಾನು ಬಹಳ ಕಷ್ಟಪಟ್ಟು ಸೈಟ್ ತಗೊಂಡಿದ್ದೇನೆ. ಯಲಹಂಕದಲ್ಲಿದೆ 20-30 ಸೈಟು, ಅಥವಾ 30-40, ಅಥವಾ 40-60. ಒಂದು 20 ಲಕ್ಷ ಕೊಟ್ಟು ಕೊಂಡ್ಕೊಂಡಿದ್ದೇನೆ. ಸೈಟ್ ಮೇಲೆ ಎಷ್ಟು ಪ್ರೀತಿ ನನಗೆ. ನಮ್ಮ ಮನೆಯಿಂದ ಯಲಹಂಕಕ್ಕೆ ಹೋಗ್ಬೇಕು ಅಂದ್ರೆ 40 ಕಿಲೋಮೀಟರ್. ವಾರವಾರೂ ಹೋಗ್ಬರ್ತೇನೆ. ಪ್ರತಿ ಭಾನುವಾರ ರಜಾ ಬಂತ ಕಾರ್ ಹಾಕೊಳ್ಳೋದು, ಹೆಂಡತಿ ಮಕ್ಕಳು ಕರ್ಕೊಂಡು ಹೋಗ್ಬರ್ತೇನೆ. ಹೋಗ್ಬರಕ್ಕೆ 4 ಗಂಟೆ, ಅದಕ್ಕೊಂದು 1000 ರೂಪಾಯಿ ಖರ್ಚು. ಅದು ಹೇಗೆ? ಆ ಸೈಟಿನ ಮೇಲೆ ನನಗೆ ಪ್ರೀತಿ. ನನ್ನ ಸೈಟು ಪಕ್ಕದಲ್ಲಿ ದೊಡ್ಡ ಸೈಟ್ ಇದೆ, ಅದರ ಮೇಲೆ ನನಗೆ ಪ್ರೀತಿ ಇಲ್ಲ. ನನ್ನ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದೆ, ಸೇಲ್ ಡೀಡ್ ಆಗಿದೆ, ಟ್ಯಾಕ್ಸ್ ಅನ್ನು ಕಟ್ಟಿದ್ದೇನೆ ಎಂದು ಪ್ರೀತಿ. ನನ್ನ ಮನೆ ಎಲ್ಲೋ ದೂರ ಅಮೆರಿಕಾದಲ್ಲಿದೆ, ನನ್ನ ಮನೆ, ಪ್ರೀತಿ. ಯಾಕೆ? ನನ್ನದು. ಹೀಗೆ ವ್ಯೋಮಾದಿ ಪಂಚಭೂತಸ್ಥ, ಎಲ್ಲ ಅಚೇತನ ತತ್ವ. ಆಕಾಶ, ವಾಯು, ತೇಜಸ್ಸು, ಅಪ್ಪು, ವರ್ಣ. ಹೀಗೆ ಪೃಥಿವ್ಯಾದಿ ಪಂಚಭೂತಗಳಲ್ಲಿ ನಮಗೆ ಏನು ಪ್ರೀತಿ ಅಂತ ಉಂಟು. ಆಶ್ಚರ್ಯವಲ್ಲ? ಇನ್ನು ನೀರು, ನಮ್ಮನೆ ಟ್ಯಾಂಕ್ ಅಲ್ಲಿ ನೀರು ತುಂಬಿಕೊಂಡಿದೆ, ಅದನ್ನು ಯಾರೂ ಮುಟ್ಬಾರ್ದು. ಯಾರಾದ್ರೂ ಬಂದು ನಮ್ಮ ಮನೆ ಟ್ಯಾಂಕರ್ನಿಂದ ನೀರು ತಗೊಂಡು ಕೋಪ, ನನ್ನ ನೀರು ಅಂತೇನೆ. ಆ ಲೋಟದ ನೀರಿನ ಅಭಿಮಾನ ನನಗೆ, ಪ್ರೀತಿ ಇದೆ. 10 ಜನಕ್ಕೆ ಕಾಫಿ ತಂದು ಕೊಟ್ಟಿದ್ದಾರೆ, ನನ್ನ ಲೋಟ ಇನ್ನೊಬ್ರು ತಗೊಂಡು ನನ್ ಕೋಪ.
ಯಾಕೆ ನನ್ನ ಕಾಫಿ. ಹೀಗೆ ಆಕಾಶವೇ ಮುಂತಾಗಿರುವ ಪಂಚಭೂತಗಳಲ್ಲಿ ನಮಗೆ ಯಾವ ಪ್ರೀತಿಯು ಅನುಭವಯತೆ ತೋರ್ತಾ ಇದೆಯೋ, ನನ್ನ ತೋಟ, ನನ್ನ ಮನೆ, ನನ್ನ ಪೆನ್ನು, ನನ್ನ ಪುಸ್ತಕ, ನನ್ನ ಕನ್ನಡಕ ಎಲ್ಲ ಯಾವುದನ್ನು ಉಪನಿಷತ್ ಹೇಳ್ತಾ ಇದೆ. ಈಶಾವಾಸ್ಯಮಿದಂ ಸರ್ವಂ, ಈಶಾವಾಸ್ಯಮಿದಂ ಸರ್ವಂ. ಆಮೇಲೆ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾ ಗೃತಃ ಕಸ್ಯ ಸಿದ್ಧನಂ. ಎಲ್ಲವೂ ಭಗವಂತನಿಂದ ಬಂದಿದೆ, ಎಲ್ಲವೂ ಭಗವಂತನಿಂದ ವ್ಯಾಪ್ತವಾಗಿದೆ, ಎಲ್ಲವೂ ಪರಮಾತ್ಮನಿಂದ ತುಂಬಿರುವುದರಿಂದ ಎಲ್ಲವೂ ಪರಮಾತ್ಮ ಗಣಪ ಯಾವುದು ಇಲ್ಲ. ಆದರೆ ಆ ಎಲ್ಲವೂ ಎನ್ನುವಂತಹ ವಸ್ತುವಿನಲ್ಲಿ ನಿನಗೆ ಯಾವ ಪ್ರೀತಿ ಇದೆಯೋ. ಏನ್ ಆಶ್ಚರ್ಯ ಅಂದ್ರೆ, ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬ ಒಳ್ಳೆ ವಿದ್ವಾಂಸ, ಪ್ರವಚನ ಪಟು, ಅವನು 70 ವರ್ಷ ವಯಸ್ಸಾಗಿದೆ. ಅವನ 30ನೇ ವಯಸ್ಸಿನಿಂದಲೇ ಉಪನ್ಯಾಸ ಶುರು ಮಾಡ್ಕೊಂಡಿದ್ದಾನೆ. 40 ವರ್ಷಗಳಲ್ಲಿ ಒಂದು 50,000 ಉಪನ್ಯಾಸ ಮಾಡಿದ್ದಾನೆ. ಅವನನ್ನ ಬೇರೆ ಬೇರೆ ಊರಿನವರು ತಮ್ಮ ಊರಿಗೆ ಕರ್ಕೊಂಡೋಗಿ ಉಪನ್ಯಾಸ ಮಾಡಿಸ್ತಾ ಇದ್ದಾರೆ. ಇವತ್ತಿನವರೆಗೆ ಅವನು 40,000 50,000 ಉಪನ್ಯಾಸ ಮಾಡಿದ್ದಾನೆ. ಸುಮಾರು ಒಂದು 4,000 ವಾಹನಗಳು ಕೂತ್ಕೊಂಡು ಹೋಗಿದ್ದಾನೆ. ದೊಡ್ಡ ಗಾಡಿ, ಸಣ್ಣ ಗಾಡಿ, ಕಾರುಗಳಲ್ಲಿ ಓಡಾಡಿದ್ದಾನೆ. ಒಂದು 4,000 ಕಾರುಗಳಲ್ಲಿ ಸಂತೋಷ ಓಡಾಡಿದ್ದಾನೆ. ಅವನು ತಾನೇ ಕಷ್ಟಪಟ್ಟು ಸಂಪಾದನೆ ಮಾಡಿದಂತ ಹಣದಿಂದ ಒಂದು ಹಳೆ ಕಾರ್ ತಗೊಂಡ, ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡ. ಅದಕ್ಕೆ 20,000 ರೂಪಾಯಿ ಅಂತ ಇಟ್ಕೊಳ್ಳಿ. ಇದು ಹಳೆ ಕಾರು, ಟೈರ್ ಸವದೋಗಿದೆ, ಗೇರ್ ಸರಿಯಾಗಿಲ್ಲ, ಬಾಡಿ ಚೆನ್ನಾಗಿಲ್ಲ. ಆದ್ರೂ ಕೂಡ ನನ್ನದು ಅಂತ ಅಭಿಮಾನ. ನನಗೆ ಆ 5,000 ಕಾರುಗಳಿಗಿಂತ ನನ್ನ ಕಾರಿನ ಸ್ವಂತ ಕಾರು, ಅದರಲ್ಲಿ ಪ್ರೀತಿ ಜಾಸ್ತಿ. ಇದು ನನ್ನ ಕಾರು. ಇನ್ನೊಬ್ಬರ ಕಾರಿನಲ್ಲಿ 50 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಕಾರಿನಲ್ಲಿ ಹೋದರೂ ಆ ಕಾರಿಗಿಂತ ನನ್ನ ಪುಟಾಣಿ ಕಾರಿಯಲ್ಲ 20,000 ರೂಪಾಯಿ ಅದರ. ಯಾಕೆ? ನನ್ನದು ಪ್ರೀತಿ. ಆ ಪ್ರೀತಿಯನ್ನೇ ಆತ್ಮ ಅಂತ ತಿಳ್ಕೊ, ಆ ಪ್ರೀತಿಯನ್ನೇ ಬ್ರಹ್ಮ ಅಂತ ತಿಳ್ಕೊ. ಅಧ್ಯಾಸ, ಅಧ್ಯಾಸದಿಂದ ನಮಗೆ ಯಾವ ವಸ್ತುಗಳ ಮೇಲೆ ಪ್ರೀತಿ ಉಂಟಾಗ್ತಾ ಇದೆಯೋ ಸಾ ಪ್ರೀತಿ ಬ್ರಹ್ಮ ಸ್ಯಾತ್, ಅದನ್ನೇ ಬ್ರಹ್ಮ ಅಂತ ತಿಳ್ಕೊ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ದೇಹಾದಿ ಪಂಚಕೋಶಗಳಲ್ಲಿಯೂ ವ್ಯೋಮಾದಿ, ಆ ದೇಹಾದಿ ಪಂಚಕೋಶಗಳಲ್ಲಿಯೂ ವ್ಯೋಮಾದಿ ಪಂಚಭೂತಗಳಲ್ಲಿಯೂ ಯಾವ ಸತ್ ಚಿತ್ ಆನಂದ ಎನ್ನುವಂತ ತೋರ್ತಾ ಇದೆಯೋ ಅದು ನನ್ನದೇ ಅಲ್ಲ, ಅದು ನಾನೇ ಆ ರೂಪದಲ್ಲಿ ತೋರ್ತಾ ಇದ್ದೇನೆ. ನನ್ನನ್ನ ಬಿಟ್ಟು ಯಾವುದೊಂದು ಇಲ್ಲ ಎನ್ನುವುದನ್ನ ತಿಳ್ಕೊಳಪ್ಪ ಅಂತ ಹೇಳ್ತಾ ಇದ್ದಾರೆ ಈ ವೇದಾಂತ. ಬ್ರಹ್ಮವೇ ಆತ್ಮ, ಆತ್ಮನೇ ಬ್ರಹ್ಮ, ಬ್ರಹ್ಮಕ್ಕೂ ಆತ್ಮನಿಗೂ ಯಾವ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಂಬಲ್ಲಿಗೆ ಇವತ್ತಿನ ವೇದಾಂತ ಡಿಂಡಿಮ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ವೇದಾಂತ ಡಿಂಡಿಮಾಸ್ತತ್ವಂ ಏಕಮುದ್ಘೋಷಯಂತಿ ಯತಿ ಆಸ್ತಾಂ ಪುರಸ್ತಾತ್ ತತ್ತೇಜೋ ದಕ್ಷಿಣಾಮೂರ್ತಿ ಸಂಹಿತಂ. ನಮೋ ನಮಃ ಸದ್ಗುರುಪಾದುಕಭ್ಯಾಂ.